ನಾವು ದಿನನಿತ್ಯ ಯೂಸ್ ಮಾಡೋ ಕುಡಿಯೋ ನೀರಾಗಲಿ, ಮನೇಲಿ ಬಳಸೋಂಥ ಉಪ್ಪಾಗಲಿ, ಇದಕ್ಕೆಲ್ಲ ಫಾರ್ಮುಲಾಸ್ ಏನಾದರೂ ನಿಮ್ಗೆ ಗೊತ್ತಿದೆಯಾ? ಹಾಗೆ ಗೊತ್ತಿಲ್ಲ ಅಂದರೆ ಎಲ್ಲೂ ಹೋಗಬೇಡಿ. ಹಿಯರ್ ವಿ ಹ್ಯಾವ್ ದ ಬ್ಯೂಟಿಫುಲ್ ಸೈಂಟಿಸ್ಟ್ ಮಿಸ್ ವೇದಾ ಆ್ಯಂಡ್ ಮಿಸ್ಟರ್ ಸುಮನ್. Hello Veda. Hello Deepa. Hello Suman. Hello Deepa ma'am. Both are looking very awesome. Even Deepa ma'am, you also looking gorgeous today. Thank you so much very Veda. nice, ma'am. Thank you Suman. Thank you for. ಸೊ ನಾನು ನಮ್ಮ ಪೇರೆಂಟ್ಸಿಗೆ ಹೇಳಿರೋದು, ನಮ್ಮ ಆಡಿಯನ್ಸ್ಗೆ ಹೇಳಿರೋದು, ನಾವು ಡೈಲಿ ಯೂಸ್ ಮಾಡೋವಂಥ ವಾಟರ್ ಆಗಲಿ, ಸಾಲ್ಟ್ ಆಗಲಿ, ಎಲ್ಲ ಫಾರ್ಮುಲಾಸು ನಮ್ಮ ಸೈನ್ಸ್ ಟೀಚರ್ಸ್ ಹೇಳ್ಕೊಡ್ತಾರೆ ಅಂತ. ವಿಲ್ ವಿ ಗೋ ವಿತ್ ದ ಫಾರ್ಮುಲಾ? Yes, we are ready ma'am. ಸೊ ನಮ್ಮ ಕೆಮಿಸ್ಟ್ರಿ ಹ್ಯಾಂಡು ಫಿಸಿಕ್ಸ್ ಹ್ಯಾಂಡ್ ಸೇರಿ ಇವತ್ತು ಇಲ್ಲಿ ಸೈನ್ಸ್ ಎಕ್ಸಿಬಿಷನ್ ಏನಾದರೂ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದಾರಾ ಅಂತ ಕನ್ಫ್ಯೂಸ್ ಆದ್ರಾ? ನಾಟ್ ಎಟ್ ಆಲ್. ಇವತ್ತು ನೀವು ನಮ್ಮ ಲೆಗಸಿ ರೆಡ್ ಕಾರ್ಪೆಟ್ ಸ್ಟೇಜ್ ಮೇಲೆ ಇರೋದು ನನಗಂತೂ ಖುಷಿ ಆಗ್ತಿದೆ. ನಿಮ್ಮಿಬ್ರಿಗೂ ಎಷ್ಟು ಖುಷಿ ಆಗ್ತಾ ಇದೆ? ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಮ್ಯಾಮ್. Yes ma'am, we are both of them like very excited because That's really great. Yes ma'am. Veda and Suman sir, according to you, what is NHIS? Yeah, according to me, N stand for they're giving new technologies, and I stand for H stand for they're hard workers, and I stand for it produces intelligence, and S stand for it gives the super educations. Wow. Yes, According and to Suman, we are superstars and hard workers. Veda, according Yes. to you, what is NHIS? According to me, NHIS it's just like a family and it stands for nurturing holistic and intelligent students. Thank you so much. Yes, obviously, we are all family. Let our bonding be ever and ever like this only. ನಿಮ್ಮಿಬ್ರಿಗೂ ಈ ಸೈನ್ಸು ಫಾರ್ಮುಲಾಸು ಮಕ್ಳ ಹತ್ರ ಹೇಳಿ ಹೇಳಿ ಸಾಕಾಗಿರ್ಬೋದು. ಸೊ ಲೆಟ್ ಮಿ ಗೋ ವಿತ್ ದ ಫನಿ ಕ್ವೆಶ್ಚನ್. ಸೊ ನಮ್ಮ ಹತ್ರ 2 ಫ್ರೂಟ್ ಇದೆ, ಅದನ್ನು 3 ಮಕ್ಳಿಗೆ ಕರೆಕ್ಟಾಗಿ ಹಂಚಬೇಕು ವಿತೌಟ್ ಕಟ್ಟಿಂಗ್ ದೆಮ್. ಹೇಗೆ ಹಂಚ್ತೀರಾ? ನನ್ನ ಕ್ವೆಶ್ಚನ್ನು ಇಬ್ಬರನ್ನ ಒಬ್ಬರು ಹೇಗೆ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ. ಏನೇನಾದರೂ ಡೀಲಿಂಗ್ಸ್ ಮಾಡ್ತೀರಾ ಕಾಂಪ್ರಮೈಸ್ ಮಾಡಿ? Question ಮತ್ತೆ ಕೇಳಿ ಮ್ಯಾಮ್. 3 ಮಕ್ಳಿಗೆ Okay. ನಮ್ಮ ಹತ್ರ ಇರೋದೇ 2 ಹಣ್ಣು, 3 ಜನಕ್ಕೂ ಈಕ್ವಲ್ ಆಗಿ ಶೇರ್ ಮಾಡಬೇಕು. ಹೇಗೆ ಮಾಡ್ತೀರಾ? ಬಟ್ ಫ್ರೂಟ್ನ ಕಟ್ ಮಾಡಬಾರ್ದು. ಒಬ್ರು ಫಾಸ್ಟಿಂಗ್ ಅಲ್ಲಿ ಇರ್ತಾರೆ ಮ್ಯಾಮ್. Yes ma'am, we are using some chemicals made 2% in a single person, then we can give 1%. ಹಲೋ 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 ಸುಮನ್, ನಾನು ನಿನ್ನ ಕೆಮಿಸ್ಟ್ರಿ ಫಾರ್ಮುಲಾ ಫಿಸಿಕ್ಸ್ ಫಾರ್ಮುಲಾ ಕೇಳಿ ಹೇಳ್ತಾ ಇಲ್ಲ. ನನಗೆ ಫಟ್ ಅಂತ ಫನ್ನಿ ಆಗಿರೋ ಆನ್ಸರ್ಸ್ ಬೇಕು. ಸೊ ಹಿಂಗನ್ನೋದಾದ್ರೆ ನಾವು ಓಕೆ 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 ನಮ್ಮ ಸುಮನ್ ಸರ್ ಬಿಟ್ಟರೆ ನನಗೆ ಕೆಮಿಸ್ಟ್ರಿನ ಇಲ್ಲೂ ಕ್ಲಾಸ್ ತೊಗೊಂಡ್ಬಿಡ್ತಾರೆ. ಸೊ 2 ಫ್ರೂಟ್ನ 3 ಜನಕ್ಕೆ ಹೇಗೆ ಹಂಚೋದು ಅಂತ ನೆಕ್ಸ್ಟ್ ನೀವೇ ಬಂದು ಶೋ ಮುಗಿಸ್ಕೊಂಬಂದು ಹೇಳ್ತೀರಾ? Sure ma'am, sure. ಶೋರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ರೆಡ್ ಕಾರ್ಪೆಟ್. ಪ್ಲೀಸ್ ಎಂಜಾಯ್ ದ ಶೋ. ನಮ್ಮ ಕ್ಯಾಂಪಸ್ಗೆ ಎಂಟ್ರಿ ಆಗ್ತಿದ್ದಂಗೆ ಯಾವಾಗ ಬಂದ್ರಿ, ಜಸ್ಟ್ ಗೆಟ್ ಇನ್ ಅನ್ನೋ ಒಂದು ಮುದ್ದು ಮುದ್ದು ಆದ ಧ್ವನಿನಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡೋ ನವ್ಯ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಹರ್. Thank you, ma'am. Hello Navya ma'am. Hi. How are you? Fine, ma'am. Ma'am looking good. Thank you, ma'am. You are Yes. so looking beautiful, ma'am. Thank you so much. Navya ma'am, Yes, you have a beautiful voice. ಇದಕ್ಕೆ ಏನು ರೀಸನ್ ಅಂತ ಹೇಳಕ್ಕಾಗತ್ತಾ? ಹಾಗೇನಿಲ್ಲ ಮ್ಯಾಮ್, ಬೈ ಬರ್ತ್ ಬಂದಿರೋ ವಾಯ್ಸ್. ವಾವ್, ದ್ಯಾಟ್ಸ್ ರಿಯಲಿ ಗ್ರೇಟ್. ಆ್ಯಕ್ಚುಲಿ ಹೇಳಬೇಕು, ನಾನು ನಿಮ್ಮ ವಾಯ್ಸ್ ತುಂಬಾನೇ ಸ್ವೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್ ನವ್ಯ ಮ್ಯಾಮ್, ಎಸ್ ಮ್ಯಾಮ್. ಆನ್ಯುವಲ್ ಡೇ ನಡೀತಾ ಇದೆ. Yes, ಸೊ ಈಗಾಗಲೇ ಇನ್ನೊಂದು 10 ನಿಮಿಷದಲ್ಲಿ ಡಾನ್ಸ್ ಕೂಡ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಮಕ್ಕಳು ಪರ್ಫಾರ್ಮೆನ್ಸ್ ನೋಡೋದಕ್ಕೆ? ಬಿಕಾಸ್ ನಂದು ಇದು ಫಸ್ಟ್ ಇಯರ್ ಆಗಿರೋದ್ರಿಂದ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಮ್ಯಾಮ್. ಓಕೆ Yeah, ಓಕೆ. ma'am. ಏನಾದರೂ ಡಾನ್ಸ್ ಗಿನ್ಸ್ ಮಾಡೋ ಅಭ್ಯಾಸ ಇದೆಯಾ? ಹಾಗೇನಿಲ್ಲ ಮ್ಯಾಮ್, ಲೈಟ್ ಆಗಿ ನಾವಿಬ್ರು ಜೊತೆಲೇ ಓಕೆ ಓಕೆ ಓಕೆ. ವಾವ್ ನವ್ಯ Yes, ಮ್ಯಾಮ್, ma'am. Yes, ಸೂಪರ್. ma'am. Thank you, ma'am. ಸೊ ಇಷ್ಟು ಸ್ವೀಟ್ ಆಗಿರೋ ಅಂತ ಧ್ವನಿ ಇಟ್ಕೊಂಡು ಸ್ವೀಟ್ ಆಗಿ ಮಾತಾಡೋರಿಗೆ ಸ್ವಲ್ಪ ಟೆನ್ಷನ್ ಕೊಡೋಣ ಎಲ್ರು. ಎಸ್, ನಮ್ಮ ಆಫೀಸು ಬರೀ ತಲೆ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತಂತೆ. ಯಾವ ಆಫೀಸು ಮ್ಯಾಮ್ ಅದು? ಐ ಡೋಂಟ್ ನೋ ಮ್ಯಾಮ್. ಮ್ಯಾಮ್ ಯೋಚನೆ ಮಾಡಿ. ಟಿಕ್ ಟಿಕ್ 1 2 3. ತಲೆ ಇರೋ ಆಫೀಸೇ ಇರಬೇಕು ಯಾವುದು. ಕರೆಕ್ಟ್. ನಮ್ಮ Yes, ಆಫೀಸ್ಗೆ ತುಂಬಾ ತಲೆ ಇದೆ, ಬಿಕಾಸ್ ಅದು ಹೆಡ್ ಆಫೀಸ್. ಎಸ್ ಮ್ಯಾಮ್. Yes, Navya ma'am. Thank you so much Thank for you, being ma'am. here. Enjoy the show. Have a great day. Thank you. ನ್ಯೂ ಹಾರ್ಡ್ವಿಕ್ ಸ್ಕೂಲಲ್ಲಿ ದಿನ ಇದ್ರೆ ಒಂದೊಂದು ಫಂಕ್ಷನ್ ಇರುತ್ತೆ. ಅಷ್ಟು ಫಂಕ್ಷನ್ಸ್ ಎಲ್ಲ ಬ್ಯೂಟಿಫುಲ್ ಕಾಣೋದಕ್ಕೆ ಯಾರು ಕಾರಣ ಅಂತ ನಮ್ಮ ಪೇರೆಂಟ್ಸ್ಗಂತೂ ಕ್ಯೂರಿಯಾಸಿಟಿ ಇದೆ. ಸೊ ಹಿಯರ್ ವಿ ಹ್ಯಾವ್ ಅವರ್ ಶಿವರಾಜ್ ಸರ್ ಆನ್ ದ ಸ್ಟೇಜ್. ಏನಿದು ಲೆಗೆಸಿ ಸ್ಟೇಜ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಆ ಕ್ರೆಡಿಟ್ ಏನಿದ್ರು ನಮ್ಮ ಶಿವು ಅಣ್ಣಂಗೆ ಹೋಗಬೇಕು. ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಳೆ ತಟ್ಟೋಣ. ಏ ಥ್ಯಾಂಕ್ ಯು ಮೇಡಮ್. ಶಿವು ಅಣ್ಣ, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಮೇಡಮ್. ಅಣ್ಣ, ನಿಮ್ಗೆ ಎಷ್ಟು ಇನೋವೇಟಿವ್ ತಲೆ ಇದೆ. ಪ್ರತಿನಿತ್ಯ ಪ್ರತಿ ದಿನ ಆದರೂ ನಮ್ಗೆ ಹೊಸ ಸೆಟ್ಟಿಂಗ್ಸ್ ಹಾಕ್ಕೊಡ್ತೀರಾ. ನಿಮ್ಗೆ ಈ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಎಷ್ಟು ಮನಸ್ಸಲ್ಲಿ 100% ತೊಗೊಂಡಿರ್ತೀರಾ, ಇಲ್ಲ ಏನೋ ಮಾಡೋಣ ಅಂತ ಹೋಗಿ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡ್ತೀರಾ. ಅದ್ರ ಬಗ್ಗೆ ನೀವು ಓಪನಾಗಿ ನಮ್ಗೆ ಹೇಳಲೇಬೇಕು ಇವತ್ತು.
ಮಾಡ್ತಾ ನಾವು ಯಾವ ಥರ ಡೆಕೋರೇಷನ್ ಮಾಡಬೇಕು ಅಂದ್ಕೊಂಡು ಮಾಡಿರ್ತೀವಿ ಅದಕ್ಕೆ ಮಾಡ್ತಾ ಚೆನ್ನಾಗೇ ಆಗುತ್ತೆ ಮೇಡಮ್. ಹಾಗಾಗಿ ಈ ಥರ ಚೆನ್ನಾಗಿ ಬರುತ್ತೆ. ಆದರೂ ಶಿವಣ್ಣ ನಿಮಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಬಿಕಾಸ್ ನಾವು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣೋದಕ್ಕೆ, ನಾವು ಇಷ್ಟೊಂದು ಗ್ರ್ಯಾಂಡಾಗಿ ಯಾವುದೇ ಒಂದು ಫಂಕ್ಷನ್ ಮಾಡೋದಕ್ಕೂ ಶಿವಣ್ಣ ಅವರ ಹೆಲ್ಪ್ ಇಲ್ಲದೆ ಅದು ಸಾಧ್ಯನೇ ಆಗೋದಿಲ್ಲ. ಶಿವಣ್ಣ, ನಿಮ್ಗೊಂದು ಜನರಲ್ ಕ್ವೆಶನ್ ಕೇಳೋಣ ಅಂದ್ಕೊಂಡಿದ್ದೀನಿ. ಕೇಳಿ ಮೇಡಮ್. ಎಲ್ಲ ಲಾರಿ ಡ್ರೈವರ್ಸು ಡ್ರೆಸ್ ಹಾಕ್ತಾರಂತೆ, ಆದರೆ ಒಬ್ಬರು ಮಾತ್ರ ಡ್ರೆಸ್ ಹಾಕಲ್ವಂತೆ, ಯಾರದು? ಬೆಳಗ್ಗೆಯಿಂದ ಎಲ್ಲರಿಗೂ ನೀವೇ ಪ್ರಶ್ನೆ ಕೇಳ್ತಾ ಇದ್ದೀರಿ ಮೇಡಮ್. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ ಮೇಡಮ್. ಓ ದ್ಯಾಟ್ಸ್ ಗ್ರೇಟ್ ಶಿವಣ್ಣ. ಎಸ್, ಖಂಡಿತ ಕೇಳಿ. ಹಾರ್ಡ್ ವೀಕ್ ಲೆಗಸಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಮೇಡಮ್? ನಮ್ಮ ಸ್ಕೂಲಲ್ಲಿ 16ನೇ ವರ್ಷದ ಆ್ಯನಿವರ್ಸರಿ ಮಾಡ್ತಾ ಇರೋದ್ರ ಬಗ್ಗೆ. ಥ್ಯಾಂಕ್ ಯು ಶಿವಣ್ಣ. ಇದುವರೆಗೂ ಯಾರೂ ನನಗೆ ಈ ಕ್ವೆಶನ್ ಕೇಳಿರಲಿಲ್ಲ. ಎಸ್ ಆಡಿಯನ್ಸ್, ಹಾರ್ಡ್ ವೀಕ್ ಲೆಗೆಸಿ ಅಂದರೆ ಹಾರ್ಡ್ ವೀಕ್ನ ಪರಂಪರೆ. ಸೊ ನಮ್ಮ ಶಾಲೆ ಅದು ನಡೆದು ಬಂದಿದ್ದಾರೆ. ಎಲ್ಲನೂ ಹೇಳ್ಕೋಬೇಕು ಅಂದರೆ ಅದು ನಮ್ಮ ಹೆಮ್ಮೆನೂ ಹೌದು, ನಮ್ಮ ಪ್ರೀತಿನೂ ಹೌದು. ಟು ಬಿ ಪಾರ್ಟ್ ಆಫ್ ಲೆಗೆಸಿ, ಇಟ್ಸ್ ಅ ಬ್ಲೆಸ್ಡ್ ಫೀಲಿಂಗ್. ಐ ಆಮ್ ಹಿಯರ್ ಆ್ಯಂಡ್ ಹೋಸ್ಟಿಂಗ್ ದಿಸ್ ಶೋ. ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ದ ಶೋ ಅಣ್ಣ. ಇದು ತಗೊಂಬನ್ನಿ ಮೇಡಮ್, ಇದನ್ನ ಹೇಳ್ಕೊಡಿ ಮೇಡಮ್, ಅದು ಮಾಡೋಣ ಮೇಡಮ್, ಇದು ಮಾಡೋಣ. ಅಯ್ಯೋ ದೀಪಾ ಮ್ಯಾಮ್ ಏನಾಯಿತು ಅಂದ್ಕೊಂಡ್ರಾ? ಪ್ಲೀಸ್ ಡೋಂಟ್ ವರಿ. ಈ ಥರ ಎಲ್ಲ ಕ್ಯಾಂಪಸಲ್ಲಿ ಜೋರಾಗಿ ಸೌಂಡ್ ಮಾಡ್ತಾ ಯಾವಾಗಲೂ ಓಡಾಡೋ ಮಿಸ್ಸಸ್ ಸವಿತಾ ಬಸು ಇಸ್ ವಿತ್ ಅಸ್. Hi, Deepa ma'am. ಹಾಯ್ Hi, ma'am. ಮ್ಯಾಮ್, ಲುಕಿಂಗ್ ಬ್ಯೂಟಿಫುಲ್ ಮ್ಯಾಮ್. Thank you, ma'am. Thank you. ಥ್ಯಾಂಕ್ ಯು ಮ್ಯಾಮ್. ಏನು ನಡೀತಾ ಇದೆ ಸ್ಕೂಲ್ ಕ್ಯಾಂಪಸಲ್ಲಿ? ನನಗೆ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮ್ಯಾಮ್. ನಾನೇ ಕಳೆದೋಗ್ಬಿಟ್ಟಿದ್ದೀನಿ ಮ್ಯಾಮ್. ನಂಗೆ ಹಂಗೆ ಅನ್ನಿಸ್ತಾ ಇದೆ. ವಾವ್, ದಟ್ಸ್ ರಿಯಲಿ ಗ್ರೇಟ್. 15 ಡೇಸಿಂದ ಪ್ರಾಕ್ಟೀಸ್ ಮಾಡಿಸಿದ್ದಾರೆ, 15 ಡೇಸಿಂದ ಓಡಾಡ್ತಾ ಇದ್ದಾರೆ. ಬಟ್ ಏನು ಮಾಡ್ತಿದ್ದಾರೆ ಅಂತ ಕಳೆದೋಗಷ್ಟು ನಮ್ಮ ಸೆಲೆಬ್ರೇಷನ್ಸ್ ಇವತ್ತು ಅಷ್ಟು ಗ್ರ್ಯಾಂಡ್ಯೂರ್ ಆಗಿದೆ. ಎಸ್ ಮ್ಯಾಮ್. ಎಸ್, ಯಾವ್ಯಾವ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿದ್ದೀರಾ? ಮ್ಯಾಮ್ ನಾನು ಪ್ರೀ ನರ್ಸರಿ, LKG, UKG ಟಿಲ್ 10th ಸ್ಟ್ಯಾಂಡರ್ಡ್ ತನಕ ನಾನು ಪ್ರಾಕ್ಟೀಸಲ್ಲಿದ್ದೀನಿ ಮ್ಯಾಮ್. ಸೊ ವಿಚ್ ಇಸ್ ಯುವರ್ ಫೇವ್ರೆಟ್ ಸ್ಟೆಪ್ ಆರ್ ಫೇವ್ರೆಟ್ ಸಾಂಗ್ ಮ್ಯಾಮ್? ರವಿಚಂದ್ರನ್ ಮ್ಯಾಮ್. ವಾವ್, ದ್ಯಾಟ್ಸ್ ರಿಯಲಿ ಗ್ರೇಟ್. ಕನಸುಗಾರನ ಸಾಂಗ್ಸು ಯಾವ್ದಾದ್ರು ಒಂದು ಸ್ಟೆಪ್ ಹಾಕ್ಬೋದಾ ನಮಗೋಸ್ಕರ ಸ್ಟೇಜ್ ಮೇಲೆ? ಪ್ಲೀಸ್ ಜಾಯ್ನ್ ಆಗ್ತೀರಾ ಮ್ಯಾಮ್? ಶ್ಯೂರ್. ಹೂವಾ ರೋಜಾ ಹೂವಾ ಹೂವಾ ನನ್ನ ಜೀವ, ಹೂವಾ ಮಲ್ಲಿಗೆ ಹೂವಾ ಹೂವಾ ನನ್ನ ಜೀವ, ಹೂವಿಗೆ ಹೂವೆ ಸಿಂಗಾರ. That was a great moment with you, ma'am. Really, it was very awesome. Thank you so much. ಸೊ ನೋಡಿದ್ರಲ್ವಾ ನಮ್ಮ ಸವಿತಾ ಬಸು ಮೇಡಮ್ ಅವರು ಹಾಕಿದಂಥ ಬ್ಯೂಟಿಫುಲ್ ಸ್ಟೆಪ್ಸು. ಮ್ಯಾಮ್, ರೆಡ್ ಕಾರ್ಪೆಟ್ ಮೇಲೆ ವಾಕ್ ಮಾಡ್ತಾ ಇರೋದು ನಿಮಗೆ ಎಷ್ಟು ಪ್ರೌಡ್ ಫೀಲಿಂಗ್ ಅನ್ನಿಸ್ತಾ ಇದೆ? ನಿಜ, ನಾನಿದು ಫಸ್ಟ್ ಟೈಮ್ ನಾನು ಈ ಥರ ಒಂದು ರೆಡ್ ಕಾರ್ಪೆಟಲ್ಲಿ ವಾಕ್ ಮಾಡ್ತಾ ಇರೋದು ಮ್ಯಾಮ್. ನಂಗೆ ಫುಲ್ಲು ಜೋಶ್ ಅನ್ನಿಸ್ತಾ ಇದೆ, ಫುಲ್ಲು ಖುಷಿ ಆಗ್ತಾ ಇದೆ, ಫುಲ್ಲು ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಮ್ಯಾಮ್. ದ್ಯಾಟ್ಸ್ ರಿಯಲಿ ಗ್ರೇಟ್. ಸೊ ಪೂರ್ಣ ಮ್ಯಾಮ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ. ಪೂರ್ಣ ಮ್ಯಾಮ್ ನಿಮಗೆ ಫ್ರೀ ಹ್ಯಾಂಡ್ ಆಗಿ ಏನಾದರೂ ಮಾಡಿ ನನಗೆ ಇವೆಂಟ್ ಸಕ್ಸಸ್ ಆಗಬೇಕು ಅಂತ ಹೇಳ್ತಾರೆ. ಸೊ ಅವ್ರ ಬಗ್ಗೆ ಏನಾದರೂ ಹೇಳೋಕ್ಕಾಗತ್ತಾ? ಶಿ ಈಸ್ ಲೈಕ್ ಎ ಜಮ್ ಆಫ್ ಎ ಪರ್ಸನ್. ಎಸ್, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಕೆ ಮಾತೇ ಇರಲ್ಲ. ಜಮ್ ಆಫ್ ಎ ಪರ್ಸನ್. Yes, ma'am. ಶ್ಯೂರ್ ಮ್ಯಾಮ್. Of course. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸೋ ಮಚ್ ಆ್ಯಂಡ್ ಪ್ಲೀಸ್ ಎಂಜಾಯ್ ದ ಶೋ. ನಾನು ಹೇಳೋದಕ್ಕಿಂತ ನೀವು ಎಂಜಾಯ್ ಮಾಡ್ತೀರಾ ಅಂತ ನಮ್ಮ ಆಡಿಯನ್ಸ್ಗೆ ಗೊತ್ತು. ಕಾರ್ಯಕ್ರಮ ಮುಗಿಸಿ ಎಲ್ಲರೂ ಜೊತೆನಲ್ಲೇ ಹೋಗೋಣ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸ್ಕೂಲ್ನ ಅಕಾಡೆಮಿಕ್ಸ್ ಆಗಲಿ ನಾನ್ ಅಕಾಡೆಮಿಕ್ಸ್ ಆಗಲಿ ಎಲ್ಲನೂ ಒಂದು ಮಾನಿಟರ್ ಮಾಡ್ತಾ ಎಲ್ಲ ಟೀಚರ್ಸ್ನು ಫ್ರೆಂಡ್ಲಿಯಾಗಿ ಇದು ಮಾಡೋಣ ಅದು ಮಾಡೋಣ ಅಂತ ಸದಾ ಕಾಲ ಪ್ರೇರೇಪಿಸ್ತಾ, ಸೊ ನಮ್ಮನ್ನೆಲ್ಲರನ್ನು ಒಟ್ಟಿಗೆ ಒಂದು ಫ್ಯಾಮಿಲಿ ಥರ ನೋಡ್ಕೊತಾ ಇರುವಂತಹ ಆರ್ ಬಿಲೌಡ್ ಪ್ರಿನ್ಸಿಪಲ್ ಸರ್ ಇಸ್ ವಿತ್ ಅಸ್. ಸೊ ಪ್ಲೀಸ್ ವೆಲ್ಕಮ್ ಉಮಾಶಂಕರ್ ಸರ್ ಟು ದ ರೆಡ್ ಕಾರ್ಪೆಟ್ ಇವೆಂಟ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಹೌ ಆರ್ ಯು? ಫೈನ್, ಡೂಯಿಂಗ್ ಗುಡ್. ಸರ್, ನನಗನ್ಸುತ್ತೆ ಪಕ್ಕಾ ಪೊಲಿಟಿಷಿಯನ್ಸ್ ಥರ ಅನಿಸ್ತಾ ಇದ್ದೀರಾ, ಇಲ್ಲ ಏನೋ ಫುಲ್ಲು ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದೀರಾ ಇವತ್ತು? Today we are celebrating our school day. It's nothing but it's a festival for us. Yes. After getting affiliation with CBSE, we are celebrating this event like anything. Okay, it's wonderful actually, because since from last 1 month we are performing behind the scene. So many people are working. I'm excited to see this program actually, and of course our students, our teachers, our beloved teachers, and our teammates and non-teaching staff, everyone, including even management also. We are working like anything, and especially Purna madam, secretary madam, and as well as our chairman sir, KK sir,
So we people all together, we sat together more than 1.5 months back itself only, and we are working like anything, and it's more memorable thing for me because after first year, okay, anniversary of CBSE affiliation, it will be a great moment for us, for me. Sir, first of all, congratulations for being a CBSE affiliation, sir. Thank you, ma'am. Thank you. ಸೊ ನ್ಯೂ ಹಾರ್ಡ್ವಿಕ್ ಕಿರೀಟಕ್ಕೆ ಮತ್ತೊಂದು ಗರಿ ಅನ್ನೋ ಥರದಲ್ಲಿ CBSE ಅಫಿಲಿಯೇಷನ್ ಸಿಕ್ಕಿರೋದು ಎಲ್ರಿಗೂ ಖುಷಿ ಕೊಡುವಂಥ ಮಾಹಿತಿ. ಸರ್, ಮಕ್ಕಳು ರೆಡಿಯಾಗಿದ್ದಾರೆ, ಸ್ಟೇಜ್ ರೆಡಿಯಾಗಿದೆ, ಇನ್ನೊಂದು 2 ಮಿನಿಟ್ಸಲ್ಲಿ ಡ್ಯಾನ್ಸ್ ಅಂತೂ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಮಕ್ಕಳು, ಅವ್ರ ಸೆಲೆಬ್ರೇಷನ್ಸ್ನ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗುತ್ತೆ ಮೇಡಮ್, ಬಿಕಾಸ್ ಇನ್ ದಿಸ್ ಮೂಮೆಂಟ್ ಐ ನೀಡ್ ಟು ಬಿ ರಿಮೆಂಬರ್ ಮೈ ಪೇರೆಂಟ್ಸ್ ಬಿಕಾಸ್ ದೇ ಹ್ಯಾವ್ ಗಿವನ್ ಎ ವೆರಿ ಲಾಟ್ ಆಫ್ ಕೋಆಪರೇಷನ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಓನ್ಲಿ, and they are consistently we are continuing with the celebration since from last 3 years. But even though parents are not hesitated to join their kids to our program and all, they have paid okay, and they have given lot of moral support for us also. In this moment I need to be thankful to our parents, ma'am. ಶ್ಯೂರ್ ಸರ್, ಪೇರೆಂಟ್ಸ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ಸರ್ ಸಾಂಗ್ ಸೆಲೆಕ್ಟ್ ಮಾಡಿದ್ದೀರಾ, ಕೊರಿಯೋಗ್ರಾಫರ್ಸ್ ಇದ್ದಾರೆ, ಡ್ಯಾನ್ಸ್ ನಡೀತಾ ಇದೆ. ಸೊ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದಾದ್ರೂ ಸ್ಟೇಜ್ ಮೇಲೆ ಪರ್ಫಾರ್ಮ್ ಆಗ್ತಾ ಇದೆಯಾ? ನನಗೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ, ಏಕೆಂದರೆ ಪ್ರೇಮ್ ಸರು ಮತ್ತು ನಮ್ಮ ಸೆಕ್ರೆಟರಿ ಮೇಡಮ್, ಪೂರ್ಣ ಮೇಡಮ್ ಹಾಗೂ ನಾವೆಲ್ಲರೂ ಕೂಡ, ಮತ್ತು ಇವನ್ ನಮ್ಮ ಟೀಚರ್ಸ್ ಆಲ್ಸೋ, ದೇ ಸ್ಯಾಟ್ ಟುಗೆದರ್, ದೇ ಫೈನಲೈಸ್ ದ ಸಾಂಗ್ ಲಿಸ್ಟ್ ಆ್ಯಂಡ್ ಆಲ್, ದೇ ಆರ್ ಇಂಪ್ಲಿಮೆಂಟೆಡ್ ಫಾರ್ ಪ್ರಾಕ್ಟೀಸ್ ಆಲ್ಸೋ, ಆ್ಯಂಡ್ ಇಟ್ಸ್ ವಂಡರ್ಫುಲ್ ಮೇಡಮ್. ಇನ್ ದಟ್ ಫ್ಯೂ ಐ ನೀಡ್ ಟು ಬಿ ಎಕ್ಸ್ಪ್ರೆಸ್ ಹಿಯರ್, ರೆಪ್ರೆಸೆಂಟ್ ದಟ್ ಒನ್ ಈಸ್ ಫ್ರಮ್ ರವಿಚಂದ್ರನ್, ಇಟ್ಸ್ ಬಂಗಾರದ ಗೊಂಬೆ ಆ್ಯಂಡ್ ಕೇಳಮ್ಮ, ಅದೊಂದು ಸಾಂಗು, ಮತ್ತು ಹಾಗೆಯೇ ಇನ್ನೊಂದು ಯಾವುದೋ ಈ ಗೊಂಬೆ ಯಾವುದೋ, ನನ್ನ ನೋಡಿ ಹಾಡ್ತಾ ಇಲ್ಲ ಅಲ್ವಾ? ಇಲ್ಲ ಗೊಂಬೆ ಯಾವುದು, ಹಾಗೆಯೇ ಒನ್ ಆಫ್ ದ ಬೆಸ್ಟು ಅದು ಎ ಆರ್ ರೆಹಮಾನ್ ಮ್ಯೂಸಿಕ್ದು, ಅದು ತುಂಬ ಚೆನ್ನಾಗಿದೆ. ನಾನು ಕೂಡ ಅಬ್ಸರ್ವ್ ಮಾಡಿದೆ ಮಕ್ಕಳು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ಇಟ್ಸ್ ಸಿಂಪ್ಲಿ ಅಮೇಝಿಂಗ್. ಜಿಯ ಜಲೆ ಜಾನ್ ಚಲೆ ನೇನು ಚಲೆ ವಚಲೆ, ಲೈಕ್ ದ್ಯಾಟ್ ಎವ್ರಿಥಿಂಗ್ ಮೇಡಮ್. ಆ್ಯಂಡ್ ಈವನ್ ಮೊನ್ನೆ ಅದು ಗಣೇಶ್ ಸಿನಿಮಾ ರಿಲೀಸ್ ಆಯ್ತಲ್ಲ, ದ್ವಾಪರ ಸಾಂಗ್, ಅದು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸಿನ್ಸ್ ಫ್ರಮ್ ಆಲ್ಮೋಸ್ಟ್ 1 ಮಂತಿಂದ ಒಂಥರ ನಮಗೆಲ್ಲ ಹಬ್ಬನೇ, ಜೊತೆಗೆ ಅಕಾಡೆಮಿಕಲಿ ಎಕ್ಸಾಮ್ಸ್ ಕೂಡ ನಡೀತಾ ಇದೆ, ಜೊತೆಯಲ್ಲಿ ಇದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ರಿಯಲ್ ಐ ಆಮ್ ಗ್ರೇಟ್ಫುಲ್ ಟು ಅವರ್ ಟೀಚರ್ಸ್. ಸರ್, ನಿಮ್ಮ ಈ ಸೀಕ್ರೆಟ್ಗೆ, ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇರೋ ಖುಷಿಗೆ ನಿಮ್ಮ ಟೀಚರ್ಸ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? 100% ಮೇಡಮ್, ದೇ ಆರ್ ರಿಯಲಿ 200% ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅವರ್ ಟೀಚರ್ಸ್, ಆ್ಯಂಡ್ ದೇ ಆರ್ ವರ್ಕಿಂಗ್ ಲೈಕ್ ಎನಿಥಿಂಗ್ 24/7. ದೇ ಆರ್ ವರ್ಕಿಂಗ್ ರಿಗಾರ್ಡಿಂಗ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಸ್ಕೂಲ್ ಆ್ಯಂಡ್ ಅಕಾಡೆಮಿಕ್ ವೈಸ್, ಆ್ಯಂಡ್ ಆನ್ ದಿಸ್ ಈವೆಂಟ್ ಮೊಮೆಂಟ್ ಆಲ್ಸೋ ದೇ ಆರ್ ವರ್ಕಿಂಗ್ ಲೈಕ್ ಎನಿಥಿಂಗ್, ಎಸ್ಪೆಷಲಿ ಕೋಆರ್ಡಿನೇಟರ್ ಆ್ಯಂಡ್ ಆಲ್ ದ ಟೀಚರ್ಸ್, ಎಸ್ಪೆಷಲಿ ಯು ಮೇಡಮ್, ದೀಪಾ ಮೇಡಮ್, ಸವಿತಾ ಮೇಡಮ್, ಆ್ಯಂಡ್ ಆಲ್ ಮೈ ಟೀಮ್ಮೇಟ್ಸ್. ಓಕೆ, it's wonderful actually, it's great to be and have a wonderful, I'm blessed to have this type of team, okay, in this moment. Thank you, ma'am. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮ್ಯಾಥ್ಸು ಹೇಳ್ಕೊಡ್ತೀರಾ ಅಂತ ಗೊತ್ತು. ಸೊ ಮ್ಯಾಥ್ಸ್ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಕೇಳ್ತೀನಿ, ಬಟ್ ನೀವು ಪ್ರಾಮಿಸ್ ಮಾಡಬೇಕು ನನ್ನ ಟೇಬಲ್ಸ್ ಕೇಳಲ್ಲ ಅಂತ. 100%. ಥ್ಯಾಂಕ್ ಯು ಸೋ ಮಚ್. ಸರ್, ನಮ್ಮ ಹತ್ರ 2 ಫ್ರೂಟ್ಸ್ ಇದೆ, 3 ಸ್ಟೂಡೆಂಟ್ಸ್ ಇದ್ದಾರೆ. ಫ್ರೂಟ್ಸ್ನ ಕಟ್ ಮಾಡಬೇಡಿ, 3 ಮೆಂಬರ್ಸ್ಗೆ ಶೇರ್ ಮಾಡಿ. 2 ಫ್ರೂಟ್ಸ್ ಇದೆ, 3 ಸ್ಟೂಡೆಂಟ್ಸ್ ಇದ್ದಾರೆ, ಫ್ರೂಟ್ ಕಟ್ ಮಾಡಬಾರ್ದು, 3 ಮೆಂಬರ್ಸಿಗೆ ಕೊಡಬೇಕು. ಹೌದಾ? ಹೌದು. ಸೊ ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ ಮೇಡಮ್, ಜ್ಯೂಸ್ ಮಾಡಿಬಿಡ್ತೀನಿ, ಜ್ಯೂಸ್ ಮಾಡಿ 3 ಮೆಂಬರ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಮೇಡಮ್. ವಾವ್, ನಮ್ಮ ಸ್ಕೂಲ್ನ ಪ್ರಿನ್ಸಿಪಲ್ಸರೇ ಇಷ್ಟೊಂದು ಟ್ಯಾಲೆಂಟೆಡ್ ಆಗಿ ಆನ್ ಸ್ಪಾಟ್ ಆನ್ಸರ್ ಮಾಡಬೇಕಾದ್ರೆ ನಮ್ಮ ನ್ಯೂ ಹಾರ್ಡ್ವಿಕ್ ಸ್ಕೂಲ್ ಮಕ್ಕಳು ಎಷ್ಟು ಟ್ಯಾಲೆಂಟೆಡ್ ಆಗಿರ್ತಾರೆ ಅಂತ ಒಂದು ಸ್ಮಾಲ್ ಇಮ್ಯಾಜಿನೇಷನ್ಗೆ ಹೀಗೋಗಿ ಹಾಗೆ ಬನ್ನಿ. ಸರ್, ಥ್ಯಾಂಕ್ ಯು ಸೋ ಮಚ್. Thank you very much, ma'am. Thank you very much. Have a great day. Enjoy the show. Hope we'll all meet for the group photo. Thank you, madam. Thank you for all the parents and as well as my management of the school, and as well as my team, my teachers and non-teaching staff and choreographer, everyone. Okay, will take part here. Wonderful, actually. Thank you very much, ma'am. Thank you, sir. ನಮಸ್ತೆ ಮ್ಯಾಮ್, ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಟ್ಟು, ಮ್ಯಾಮ್ ಟೈಮ್ ಅಪ್, ಮ್ಯಾಮ್ ಐ ಡಿ ಕಾರ್ಡ್ ಎಲ್ಲಿ ಅಂತ ಎನ್ಕ್ವೈರಿನ ಗೇಟಲ್ಲೇ ಸ್ಟಾರ್ಟ್ ಮಾಡೋ ಪಿಂಕೇಶ್ ಸರ್ ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ. ಪ್ಲೀಸ್ ವೆಲ್ಕಮ್ ಆರ್ ಪಿಂಕೇಶ್ ಭಯ್ಯ ಆನ್ ದ ಸ್ಟೇಜ್. ನಮಸ್ತೆ ಮ್ಯಾಮ್. ನಮಸ್ತೆ ಪಿಂಕೇಶ್ ಸರ್, ಹೌ ಆರ್ ಯು ಫೀಲಿಂಗ್? ಫೈನ್ ಮ್ಯಾಮ್, ನೀವು? ನಾನು ಚೆನ್ನಾಗಿದ್ದೀನಿ ಪಿಂಕೇಶ್ ಸರ್. ಪಿಂಕೇಶ್ ಸರ್, ಏನು ನಡೀತಿದೆ ಇವತ್ತು ನಮ್ಮ ಸ್ಕೂಲಲ್ಲಿ? ಮ್ಯಾಮ್, ಸ್ಕೂಲ್ ಡೇ ನಡೀತಾರೆ ಮ್ಯಾಮ್. ವಾವ್, ಸ್ಕೂಲ್ ಡೇ. ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಯಾವತ್ತೂ ಕನ್ನಡನ ಬಿಟ್ಕೊಡಲ್ಲ ಅಂತ ಪ್ರತಿ ಸರಿ ಕನ್ನಡನ ಟ್ರೈ ಮಾಡೋ ಪಿಂಕೇಶ್ ಸರಿಗೆ ಜೋರಾದ ಚಪ್ಪಳೆ ನೀವು ಕೊಡಲೇಬೇಕು. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಪಿಂಕೇಶ್? ನಾನು ಇದೇ ಪ್ಲೇಸಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ವಾವ್,
ಎಲ್ಲ ಮಕ್ಕಳು ಇನ್ ಟೈಮಿಗೆ ಯಾರು ಬಂದರು, ಎಕ್ಸಿಟ್ ಎಷ್ಟು ಗಂಟೆಗಾದರು, ಯಾವ ಮಕ್ಕಳು ಆಚೆ ಹೋಗದೆ ಕಂಟ್ರೋಲ್ ಮಾಡ್ತಾ ಅವ್ರು ಇರೋ ಪ್ಲೇಸಲ್ಲೇ ಡ್ಯಾನ್ಸ್ನ ಎಂಜಾಯ್ ಮಾಡ್ತಾ ನಮ್ಮೆಲ್ಲರಿಗೂ ಒಂಥರ ಬೂಸ್ಟ್ ಆಗಿ ಎನರ್ಜಿನ ಯಾವಾಗಲೂ ಸಪ್ಲೈ ಮಾಡೋ ಪಿಂಕೆ ಸರ್ಗೆ ಜೋರಾದ ಚಪ್ಲೆ ನಾವು ಕೊಡಲೇಬೇಕು. ಪಿಂಕೆ ಸರ್, ಪ್ಲೀಸ್ ಎಂಜಾಯ್ ದ ಶೋ. ಸಂಜೆವರೆಗೂ ಇದ್ದು ನಮ್ಮನ್ನೆಲ್ಲ ಕಳಿಸಿ ಆಮೇಲೆ ನೀವು ಮನೆಗೆ ಹೋಗ್ತೀರಾ ಅಂತ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಮೇ ಟೀಕ್ ಹೂ, ಮೇ ಅಚ್ಚಾ ಹೂ, ಮೇ ರೋಸ್ ನೆಹಿ ಆತಾ. ದೀಪಾ ಮ್ಯಾಮ್ ಏನು ಕನ್ನಡ ಇಂಗ್ಲೀಷ್ ಮಾತಾಡ್ತಾ ಇದ್ರು, ಈಗ ಸಡನ್ನಾಗಿ ಹಿಂದಿಗೆ ಚೇಂಜ್ ಆದ್ರು ಅಂತ? ನೋ, ನಾಟ್ ಎಟ್ ಆಲ್. ಬಿಕಾಸ್ ನಮ್ಗೆಲ್ರಿಗೂ ಹಿಂದಿ ಹೇಳ್ಕೊಡೋ ಹಿಂದಿ ಟೀಚರ್ ಶಿಲ್ಪಾ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಹಿಂದಿ ಶಿಲ್ಪಾ ಕದಮ್. ಹೌ ಆರ್ ಯು? I am fine. ಓಕೆ ಮ್ಯಾಮ್, ಹೇಗೆ ಅನ್ನಿಸ್ತಾ ಇದೆ ಯು ಆರ್ ವಾಕಿಂಗ್ ಆನ್ ದ ರೆಡ್ ಕಾರ್ಪೆಟ್ ಇವೆಂಟ್? ನಂಗೆ ತುಂಬ ಖುಷಿ ಆಗ್ತಿದೆ. ಓಕೆ, ಓಕೆ, ಯಾವುದೋ ನಾನು ಅವಾರ್ಡ್ ಫಂಕ್ಷನಿಗೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ಮ್ಯಾಮ್. ದ್ಯಾಟ್ಸ್ ರಿಯಲಿ ಗ್ರೇಟ್. ಸೊ ಇದು ಒಂಥರ ನಮ್ಗೆಲ್ರಿಗೂ ಅವಾರ್ಡ್ ಅಂತಾನೆ ಅನ್ಕೋಬಹುದು. ಹೌದು. ಎಸ್, ಶಿಲ್ಪಾ ಮ್ಯಾಮ್, ಹಾಂ ಮ್ಯಾಮ್. ನಿಮ್ಮ ಪ್ರಕಾರ ವಾಟ್ ಯು ಮೀನ್ ಬೈ ಲೆಗೆಸಿ? ಲೆಗೆಸಿ, ಇಟ್ಸ್ ಅ ಫ್ಯಾಂಟಸಿ ಮ್ಯಾಮ್. ಎಸ್, ಇಟ್ಸ್ ಅ ಫ್ಯಾಂಟಸಿ. ಸೊ ನಿಮ್ಮ ಕ್ಲಾಸಿಂದ ಯಾವ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀರಾ? ನಮ್ಮ ಗರ್ಲ್ಸ್ ಕ್ಲಾಸಿಂದ 2 ಡ್ಯಾನ್ಸ್ ಇದೆ, ಒಂದು ಸ್ಯಾಟಿನ್ ಡ್ಯಾನ್ಸ್, ಇನ್ನೊಂದು ಕಾಳಿ ಡ್ಯಾನ್ಸ್. ವಾವ್, ಏನ್ ಮ್ಯಾಮ್, ಅಷ್ಟೇ ಅಲ್ಲ, ಮೂರ್ತಿ ಆದ್ರೆ ಒಂದು ರುದ್ರಾವತಾರ ತಗೋತಾ ಇದ್ದೀರಾ? ಅಲ್ಲಿ ನಾರಿ ಶಕ್ತಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಓಕೆ ಓಕೆ. ಸೊ ವುಮೆನ್ಸ್ ಗ್ರೇಟ್ ಅನ್ನೋದನ್ನ ಮತ್ತೆ ಶಿಲ್ಪಾ ಮ್ಯಾಮ್ ಕ್ಲಾಸಿಂದ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ. ದಟ್ ಸೋ ಸ್ವೀಟ್ ಆಫ್ ಯು ಮ್ಯಾಮ್. ಸೊ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ? ನಿಮ್ಮ ಮಕ್ಕಳು ಎಷ್ಟು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ ಇವತ್ತು? ನಮ್ಮ ಮಕ್ಕಳು ಆಲ್ರೆಡಿ ಪ್ರಿಪ್ರೇಟರಿ ಬರೀತಾ ಇದ್ದಾರೆ, ಪ್ರಿಪ್ರೇಟರಿ ಜೊತೆಗೆ ಡ್ಯಾನ್ಸ್ಗೂ ಪ್ರಿಪೇರ್ ಆಗ್ತಾ ಇದ್ದಾರೆ, ಸ್ಟೆಪ್ಸ್ ಹಾಕ್ತಾ ಇದ್ದಾರೆ. ಎಕ್ಸಾಮ್ ಬರೀತಾನೂ ಅವ್ರು ಸ್ಟೆಪ್ಸ್ ಹಾಕ್ತಾನೆ ಇರ್ತಾರೆ ಮನಸ್ಸಲ್ಲಿ. ಸೊ ನಾವು ಇವತ್ತು ನೋಡೋಣ ಅವ್ರು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಎಸ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಲೆಗೆಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪಸಂದ್ ಆಗವ್ನೆ ಅಂತ ಸ್ಟೆಪ್ ಹಾಕಿ ಈ ವರ್ಷ ಯಾರನ್ನ ಎಷ್ಟು ಪಸಂದ್ ಆಗಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಸ್ವೀಟ್ ಕವಿತಾ ಮ್ಯಾಮ್ ನಮ್ಮ ಜೊತೆ ಬರ್ತಾ ಇದ್ದಾರೆ. ಕವಿತಾ ಮ್ಯಾಮ್, ಪ್ಲೀಸ್ ವೆಲ್ಕಮ್ ಟು ದ ರೆಡ್ ಕಾರ್ಪೆಟ್ ಇವೆಂಟ್. ಹಲೋ ಮ್ಯಾಮ್. Hello ma'am, how are you? ಐ ಆಮ್ ಫೈನ್ ಮ್ಯಾಮ್, ಹೌ ಆರ್ ಯು ಡೂಯಿಂಗ್? I am too fine ma'am. ಎಸ್. ಸೊ ಪ್ರಾಕ್ಟೀಸ್ ಮಾಡಿಸಿ ನಮ್ಮ ಟೀಚರ್ಸು ನನ್ನ ಕಣ್ಣಿಗಂತೂ ಕಾಣಿಸ್ತಾ ಇರಲಿಲ್ಲಪ್ಪ. ಯಾವ ಥರ ನಡೀತಾ ಇದೆ ಕವಿತಾ ಮ್ಯಾಮ್ ಅವ್ರ ಕ್ಲಾಸಿನ ಪ್ರಾಕ್ಟೀಸ್ ಅಂತ ನಮ್ಮ ಆಡಿಯನ್ಸ್ಗೆ ಹೇಳ್ಬೋದಾ? ಸೂಪರಾಗಿ ನಡೀತಾ ಇದೆ ಮ್ಯಾಮ್. ಹೇಗೆ ನಮ್ಮ ಮಕ್ಳಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಮ್ಯಾಮ್. ಪ್ರಾಕ್ಟೀಸ್ ಮಾಡಿಸಿ ಅಂತ ಕೇಳ್ತಾನೆ ಇರ್ತಾರೆ ಮಕ್ಕಳು. ಅಷ್ಟು ಎಕ್ಸೈಟೆಡ್ ಆಗಿದ್ದಾರೆ ನಮ್ಮ ಮಕ್ಕಳು. ನೋಡ್ತಾ ಇರಿ ನಮ್ಮ ಮಕ್ಕಳು ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಯಾಕೋ ಕವಿತಾ ಮ್ಯಾಮ್ ಜೋಶ್ ಸ್ವಲ್ಪ ಕಮ್ಮಿ ಆದಂಗೆ ಇದೆಯಲ್ಲ. ನಿಮ್ಮ ಜೋಶ್ನ ಜಾಸ್ತಿ ಮಾಡೋದಕ್ಕೆ ನಿಮ್ಮ ಮಕ್ಕಳು ಹಾಕೋ ಸ್ಟೆಪ್ನ ಒಂದು ನಮಗೋಸ್ಕರ ಹಾಕೋಕ್ಕಾಗತ್ತಾ? ಹಾಕ್ಬೋದು, ಆದರೆ ಪ್ರಾಪರ್ಟಿ ಎಲ್ಲ ಬೇಕಾಗಿತ್ತು ಅದಕ್ಕೆ. ವಿತೌಟ್ ಪ್ರಾಪರ್ಟಿ ಎಲ್ಲ ಸ್ಟೇಜ್ ಮೇಲೆ ತೊಗೊಂಡು ಮಾಡಿ. ಇಲ್ಲಿ ನಮಗೆ ಒಂದು 2 ಸ್ಟೆಪ್ ತೋರಿಸಿ. ಓಕೆ, ಒಂದು ಸ್ಟೆಪ್ ತೋರಿಸ್ತೀನಿ. ಈ ಥರ ಒಂದು ಸ್ಟೆಪ್ಸ್ ಇದೆ, ತುಂಬ ಚೆನ್ನಾಗಿದೆ. ಅದೊಂದು ಮ್ಯೂಸಿಕ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ವಾವ್, ದ್ಯಾಟ್ಸ್ ರಿಯಲಿ ಗ್ರೇಟ್. ಮುದ್ದಾಗಿ 2 ಸ್ಟೆಪ್ನ ಹಾಕಿ ನಾನು ಇದೇ ಥರ ಡ್ಯಾನ್ಸ್ ಮಾಡಿಸೋದು ಅಂತ ಹೇಳಿದಂಥ ಕವಿತಾ ಮ್ಯಾಮ್ಗೆ ನನ್ನ ಕಡೆಯಿಂದ ಒಂದು ಜೋರಾಗಿ ಚಪ್ಪಾಳೆ ಕೊಟ್ಟು. ಮ್ಯಾಮ್, ಎಷ್ಟು ಖುಷಿಯಾಗಿದ್ದೀರಾ? ರೆಡ್ ಕಾರ್ಪೆಟ್ ಇವೆಂಟು, ಈಗ ಇನ್ನೊಂದು 5 ಮಿನಿಟ್ಸಲ್ಲಿ ಸ್ಕೂಲ್ ಡೇ. ಡ್ಯಾನ್ಸ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಮನೆಗೆ ಹೋಗ್ತೀರಾ, ರೆಸ್ಟ್ ಮಾಡ್ತೀರಾ. ಸೊ ಈ ರೂಟೀನ್ ನೆಕ್ಸ್ಟ್ ವೀಕಿಂದ ಇರೋದಿಲ್ಲ. ಸೊ ಅದನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ? ತುಂಬ ಮಿಸ್ ಮಾಡ್ಕೊತೀವಿ. ಮಕ್ಕಳು ಮಾಡ್ತಾರದು ಡ್ಯಾನ್ಸು ಅವೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಮ್ಯಾನೇಜ್ಮೆಂಟ್ ಅವರು ಇನ್ಸ್ಟ್ರಕ್ಷನ್ ಕೊಡೋದು ಎಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಪೂರ್ಣ ಮ್ಯಾಮ್, ಸೆಕ್ರೆಟರಿ ಮ್ಯಾಮ್, ಎಷ್ಟು ಕೋಆಪ್ರೇಟಿವ್ ಆಗಿದ್ದಾರೆ? ನೀವು ಡ್ಯಾನ್ಸ್ ಕಲಿಸೋದನ್ನ ಹೇಗೆ ಎಲ್ಲ ನಿಮಗೆ ಅಪ್ಡೇಟ್ಸ್ನ ತೊಗೋತಾರೆ, ಎಷ್ಟು ಕೋಆಪ್ರೇಟಿವ್ ಆಗಿದ್ದಾರೆ ಅನ್ನೋದನ್ನ ನಮ್ಮ ಚಿಕ್ಕದಾಗಿ ಏನಾದರೂ ಹೇಳ್ಬೋದಾ? ಹೇಳ್ಬೋದು. ಪೂರ್ಣ ಮ್ಯಾಮು ರೌಂಡ್ಸ್ ಬರ್ತಾರಲ್ಲ, ಆವಾಗ ಮಕ್ಕಳು ಡ್ಯಾನ್ಸ್ ಮಾಡಬೇಕಾದ್ರೆ ಅವರು ಪ್ರತಿಯೊಂದು ಬಂದು ನೋಡ್ತಾರೆ. ನಮ್ಮ ಜೊತೆಗೆ ಕೂತ್ಕೊಂಡು ಅವರು ಸ್ಟೆಪ್ಸ್ ಹಾಕ್ತಾರೆ. ಅದೆಲ್ಲ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ನಮ್ಗೆ ಆ ಟೈಮಲ್ಲಿ. ಅವ್ರು ಬಂದು ಕೇಳ್ತಾರೆ ಯಾವ ಡ್ಯಾನ್ಸು, ಯಾವ ಸಾಂಗು, ಪ್ರತಿಯೊಂದು ಎಂಕ್ವೈರಿ ಮಾಡ್ಕೊಂಡು ಹೋದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮಗೆ ಹೇಳೋಕ್ಕೆ ಆಗಲ್ಲ. ಆ ಥರ ಎಲ್ಲ ಎಕ್ಸೈಟ್ಮೆಂಟ್ ಆಗ್ತಾ ಇರುತ್ತೆ ನಮಗೆ. ಸೊ ಕವಿತಾ ಮ್ಯಾಮ್ ಮಾತು ಕೇಳ್ತಾ ಇದ್ರೆ ದಿನ ಅಂತೂ ಅವರು ಕ್ಲಾಸ್ ಮಾಡೋದ್ರ ಬದಲು ಡ್ಯಾನ್ಸ್ ಮಾಡಿ ತುಂಬ ಎಂಜಾಯ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಮ್ಯಾಮ್, ಇವತ್ತಿನ ಶೋ ನಿಮ್ಮ ಎಕ್ಸೈಟ್ಮೆಂಟ್ನಲ್ಲಿ ಈಗಲೇ ಕ್ಯಾರಿ ಆಗಲಿ. ಎಲ್ಲರೂ ಸ್ಟೇಜ್ ಮೇಲೆ ರಾಕ್ ಮಾಡಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನೇ ಕ್ವೆಶನ್ ಕೇಳಿದ್ರು ಬಬ್ಲಿಯಾಗಿ ಒಂದು ಸ್ಮೈಲ್ ಕೊಡ್ತಾ ಅವ್ರ ಸ್ಮೈಲಲ್ಲೇ ಎಲ್ಲ ಸೊಲ್ಯೂಷನ್ ಹುಡ್ಕೊಂತಹ ಬಿಂದು ಮ್ಯಾಮ್ ನಮ್ಮ ಜೊತೆ ಇರಬೇಕಾದ್ರೆ ನಮ್ಮ ಮುಖದ ಮೇಲೆ ಸ್ಮೈಲ್ ಇಲ್ಲದೆ ಇರೋದಕ್ಕೆ ಸಾಧ್ಯನಾ? ಸೊ ಲೆಟ್ಸ್ ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್ ಆ್ಯಂಡ್ ವೆಲ್ಕಮ್ ಬಿಂದು ಶ್ರೀ ಮ್ಯಾಮ್ ಆನ್ ದ ಸ್ಟೇಜ್. ಹಲೋ ಬಿಂದು. ಹಲೋ ಮ್ಯಾಮ್. ಹೌ ಆರ್ ಯು? ಫೈನ್. ಏನು ಬಿಂದು, ಬ್ಲೂಯಿಶ್ ಶೇಡು, ಇಷ್ಟೊಂದು ಮೇಕಪ್ಪು, ಸ್ಟೇಜ್ ಮೇಲೆ ಮಕ್ಕಳು ಡ್ಯಾನ್ಸ್ ಮಾಡ್ತಾರಾ, ನೀವು ಡ್ಯಾನ್ಸ್ ಮಾಡ್ತೀರಾ? ಇಬ್ಬರು ಜೊತೆಗೆ ಮಾಡ್ತೀವಿ. ವಾವ್, ದ್ಯಾಟ್ಸ್ ರಿಯಲಿ ಗ್ರೇಟ್ ಬಿಂದು ಮ್ಯಾಮ್. ಯಾವ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು ಅಂತ? ವಿಷ್ಣುವರ್ಧನ್ ಇಟ್ಸ್ ಮ್ಯಾಮ್, ಮಡಕೇರಿ ಸಿಪಾಯಿ. 1-2 ಲೈನು ತುಂಬ ಬ್ಯೂಟಿಫುಲ್ ಆಗಿ ಆಡ್ತಾ ಇದ್ದೀರಾ. ಮಡಕೇರಿ ಸಿಪಾಯಿ. ಐ ಡೋಂಟ್ ನೋ ಟು ಸಿಂಗ್ ಮ್ಯಾಮ್. ನಾನು ಜಾಯ್ನ್ ಆಗ್ಲಾ? ಎಸ್.
ಮಡಕೇರಿ ಸಿಪಾಯಿ ಮುತ್ತು ಕಾತು ಮರೇನು. ವಾವ್, ದಟ್ಸ್ ರಿಯಲಿ ಗ್ರೇಟ್. ನಮ್ಮನ್ನ ಆಗಿರುವಂಥ ವಿಷ್ಣುವರ್ಧನ್ ಸರ್ನ ನಮ್ಮ ಸ್ಟೇಜ್ ಮೇಲೆ ನೆನ್ಪು ಮಾಡಿಸ್ತಾ ಇರೋ ನಿಮ್ಮ ಕ್ಲಾಸ್ ಅವರಿಗೆ ನಂದೊಂದು ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಸೊ ಡೈಲಿ ನೋಡ್ತಾ ಇರ್ತೀನಿ ಜಬರ್ದಸ್ತ್ ಆಗಿ ಮಕ್ಳ ಜೊತೆ ನೀವು ಡ್ಯಾನ್ಸ್ ಮಾಡ್ತಾ ಇರೋದನ್ನ. ಸೊ ಸ್ಟೇಜ್ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಇದೆಯಾ ಹೇಗೆ? ನೋ ಮ್ಯಾಮ್, ನೋ. ಯಾಕೆ ಮ್ಯಾಮ್ ಡೈಲಿ ಪ್ರಾಕ್ಟೀಸ್ ಮಾಡ್ತೀರಾ, ಇವತ್ತು ಸ್ಟೇಜ್ ಮೇಲೆ ಮಾಡಲ್ಲ ಅಂತ ಇದ್ದೀರಾ? ಇವತ್ತು ಮಕ್ಕಳ ದಿನ ಅದು. ಸೊ ಲೆಟ್ಸ್ ಡ್ಯಾನ್ಸ್ ಸ್ಟೂಡೆಂಟ್ಸ್. ಎಸ್, ಇಟ್ಸ್ ಅ ಡೇ ಆಫ್ ಸ್ಟೂಡೆಂಟ್ಸ್. ಮಕ್ಕಳ ಸಂಭ್ರಮ ಮಕ್ಕಳೇ ಅನುಭವಿಸ್ಲಿ ಅಂತ ಹೇಳ್ತಾ ಇರೋ ಬಿಂದು ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಂದು ಮ್ಯಾಮ್, ನೀವು ಮ್ಯಾಥ್ಸ್ ತೊಗೊತೀರಲ್ಲ? ಎಸ್ ಮ್ಯಾಮ್. ಒಂದು ಟ್ರಿಕಿ ಕ್ವೆಶನ್ ಕೇಳಲಾ? ಎಸ್. ಎಸ್ ಮ್ಯಾಮ್, ನಮ್ಮ ಹತ್ರ 2 ಫ್ರೂಟ್ಸ್ ಇದ್ದರೆ ಅದನ್ನು 3 ಸ್ಟೂಡೆಂಟ್ಸಿಗೆ ಕಟ್ ಮಾಡದೆ ಹೇಗೆ ಶೇರ್ ಮಾಡ್ತೀರಾ? ಒನ್ಸ್ ಅಗೇನ್. ವಿ ಹ್ಯಾವ್ 2 ಫ್ರೂಟ್ಸ್, Okay. 3 ಸ್ಟೂಡೆಂಟ್ಸ್. ಡೋಂಟ್ ಕಟ್ ದ ಫ್ರೂಟ್, ಶೇರ್ ಇಟ್ ಈಕ್ವಲಿ. ರಿಯಲಿ ಐ ಡೋಂಟ್ ನೋ ಮ್ಯಾಮ್. ಯೋಚನೆ ಮಾಡಿ, ತಲೆನ ಹಿಂಡಬೇಕು, ಅವಾಗ ಆನ್ಸರ್ ಸಿಗುತ್ತೆ. ಒನ್ಸ್ ಅಗೇನ್ ಜ್ಯೂಸ್ ಮಾಡಿಕೊಡ್ತೀವಿ. ವಾವ್, ನಾನು ಕೊಟ್ಟಿರೋ ಕ್ಲೂನ ಎಷ್ಟು ಬೇಗ ಕ್ಯಾಚ್ ಮಾಡಿದ್ರು ನಮ್ಮ ಬಿಂದು ಮ್ಯಾಮ್ ಅಂದರೆ ಆನ್ಸರ್ ಸಿಕ್ಕೇ ಹೋಯ್ತು, ಜ್ಯೂಸ್ ಮಾಡಿ ಕೊಡ್ತೀವಿ ಅಂತ. ಥ್ಯಾಂಕ್ ಯು ಸೋ ಮಚ್ ಬಿಂದು ಮ್ಯಾಮ್. ಪ್ಲೀಸ್ ಎಂಜಾಯ್ ದ ಶೋ ಆ್ಯಂಡ್ ಹೋಪ್ ಯು ರಾಕ್ ದ ಸ್ಟೇಜ್. ಯಾವುದೇ ಕಂಪ್ಯೂಟರ್ ರಿಲೇಟೆಡ್ ವರ್ಕ್ ಆದರೂ ಅಷ್ಟೇ, ಟೆಕ್ನಿಕಲ್ ವರ್ಕ್ ಆದರೂ ಅಷ್ಟೇ, ನಿಮ್ಗೆ ಯಾಕೆ ಪ್ರಾಬ್ಲಮ್ ಮ್ಯಾಮ್, ನಾನು ನಿಮ್ಮ ಬ್ಯಾಕ್ ಸಪೋರ್ಟ್ ಆಗಿರ್ತೀನಿ ಅಂತ ಯಾವಾಗಲೂ ನಮ್ಮ ಬ್ಯಾಕಪ್ ಆಗಿ ನಿಂತ್ಕೊಳ್ಳೋ ಅಂತ ನಂದಿನಿ ಮ್ಯಾಮ್ ನಮ್ಮ ಜೊತೆ ಇರಬೇಕಾದ್ರೆ ನಮ್ಗೆ ಯಾಕೆ ಟೆನ್ಷನ್ನು? ಹಲೋ ನಂದಿನಿ ಮ್ಯಾಮ್, ಪ್ಲೀಸ್ ವೆಲ್ಕಮ್. ಓ ಮ್ಯಾಮ್, ಯಾಕೆ ಮ್ಯಾಮ್ ನಮ್ಮ ರೆಡ್ ಕಾರ್ಪೆಟ್ ಈವೆಂಟ್ನ ಇಷ್ಟು ಡೆಕೋರೇಷನ್ ನೋಡಿ ಮ್ಯಾಮ್ ಅಲ್ಲೇ ಫಿದಾಗ್ಬಿಟ್ಟಿದ್ದಾರೆ. ಹಲೋ ಮ್ಯಾಮ್. ಹಲೋ ದೀಪಾ. ಹೌ ಆರ್ ಯು ಮ್ಯಾಮ್? ಐ ಆಮ್ ವೆರಿ ಮಚ್ ಫೈನ್ ದೀಪಾ. ಎಸ್ ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಂಥರ ಏನೋ ಡಿಫ್ರೆಂಟ್ ಲುಕ್ಕಲ್ಲಿ ನೋಡ್ತಾ ಇದ್ದೀನಿ ನಮ್ಮ ನಂದಿನಿ ಮ್ಯಾಮ್ನ. ಹೌದು ದೀಪಾ. ಐ ಆಮ್ ವೆರಿ ಹ್ಯಾಪಿ ಟು ಅಟೆಂಡ್ ದಿಸ್ ಲೆಗಸಿ ಪ್ರೋಗ್ರಾಮ್. ವಾವ್, ದ್ಯಾಟ್ಸ್ ರಿಯಲಿ ಗ್ರೇಟ್ ಮ್ಯಾಮ್. ಇವತ್ತು ನಮ್ಮ ಸ್ಕೂಲಲ್ಲಿ ಏನಾಗ್ತಾ ಇದೆ? ನಮ್ಮ ಸ್ಕೂಲಲ್ಲಿ ನ್ಯೂ ಹಾರ್ಡ್ವಿಕ್ ಸ್ಕೂಲ್ದ ಲೆಗಸಿ ಪ್ರೋಗ್ರಾಮ್ ನಡೀತಾ ಇದೆ. ಐ ಆಮ್ ಅಟೆಂಡಿಂಗ್ ದ ರೆಡ್ ಕಾರ್ಪೆಟ್ ಶೋ. ಎಸ್, ಲೆಗೆಸಿ ಅಂದರೆ ನಮ್ಮ ಆ್ಯನ್ಯುವಲ್ ಡೇ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು ಕೆಲವು ಸೆಕೆಂಡ್ಸ್ ಬಾಕಿ ಇರೋದ್ರಿಂದ ರೆಡ್ ಕಾರ್ಪೆಟ್ ಇವೆಂಟಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ನಂದಿನಿ ಮ್ಯಾಮ್. ಏನು ಮ್ಯಾಮ್, ಇವತ್ತು ನಿಮ್ಮ ಸಾಂಗ್ ಇನ್ಚಾರ್ಜು, ನಿಮ್ಮದು ಬ್ಯಾಕ್ಗ್ರೌಂಡು, PPT ಎಲ್ಲ ನಿಮ್ಮದೇ ಅನಿಸುತ್ತೆ? ಹೌದು ದೀಪಾ ಮ್ಯಾಮ್, ಎಲ್ಲ ನಂದು ಮಾಸ್ ಡ್ಯಾನ್ಸ್ ಆಗಿರೋದ್ರಿಂದ ಬಾಯ್ಸ್ ಜೊತೆ ನಾನು ಕೂಡ ಡ್ಯಾನ್ಸ್ ಆಡ್ತಾ ಇದ್ದೀವಿ. ದ್ಯಾಟ್ಸ್ ರಿಯಲಿ ಸೂಪರ್ ಮ್ಯಾಮ್. ನಾನು ನಿಮ್ಗೊಂದು ಟ್ರಿಕಿ ಕ್ವೆಶನ್ ಕೇಳಲಾ? ಎಸ್ ದೀಪಾ, ಐ ಆಮ್ ವೆರಿ ಎಕ್ಸೈಟೆಡ್ ಟು ಆನ್ಸರ್ ಯುವರ್ ಕ್ವಶನ್. ಮ್ಯಾಮ್, ನೀವು ಜಾರ್ಕೊಂಬಂದ್ರಿ, ಸೊ ನನಗೆ ಅದ್ರದ್ದೇ ರಿಲೇಟೆಡ್ ಆಗಿ ಯಾವುದೋ ಕ್ವೆಶನ್ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಮ್ಯಾಮ್, ಜಾರ್ಕೊಂಡು ಹೋಗುವಂಥ ಸ್ಟೇಟು ಯಾವುದು ಹೇಳಿ ನೋಡೋಣ? ಜಾರ್ಖಂಡ್. ವಾವ್, ಜಾರಿ ಜಾರ್ಖಂಡ್ ಅಂತ ಕರೆಕ್ಟಾಗಿ ಉತ್ತರ ಕೊಟ್ಟಂತ ನಂದಿನಿ ಮ್ಯಾಮ್ಗೆ ಜೋರಾದ ಚಪ್ಪಾಳೆ ಬರಲಿ ಫ್ರೆಂಡ್ಸ್. ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಎಂಜಾಯ್ ದ ಶೋ. ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಆದರೂ ನೀವು ಕನ್ಸಲ್ಟ್ ಮಾಡಿ, ನಾವಂತೂ ಅವ್ರನ್ನ ಕನ್ಸಲ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ದೀಪಾ ಮ್ಯಾಮ್. ಥ್ಯಾಂಕ್ ಯು. ಲೇಟಾಗಿ ಬಂದರೂ ಯಾವಾಗಲೂ ಲೇಟೆಸ್ಟ್ ಆಗಿ ಸ್ಟೈಲಿಶ್ ಆಗಿ ಡಿಫ್ರೆಂಟ್ ಲುಕ್ಕಲ್ಲಿ ಪಟ ಅಂತ ಓಡ್ ಬರೋಂಥ ನಮ್ಮ ಗಾಯತ್ರಿ ಮ್ಯಾಮು ಇವತ್ತು ನಮ್ಮ ರೆಡ್ ಕಾರ್ಪೆಟ್ ಇವೆಂಟಲ್ಲಿ ಲೇಟಾಗೇ ಬಂದಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಆರ್ ಗಾಯತ್ರಿ ಮ್ಯಾಮ್ ಆನ್ ದ ಸ್ಟೇಜ್. ಹಲೋ ದೀಪಾ ಮ್ಯಾಮ್. ಹಲೋ ಗಾಯತ್ರಿ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಏನಾದರೂ ಜಾಯ್ ಲುಕಾಸಿಂದ ಡೈರೆಕ್ಟಾಗಿ ನಮ್ಮ ರೆಡ್ ಕಾರ್ಪೆಟ್ ಇವೆಂಟ್ಗೆ ಬಂದಿದ್ರಾ ಹೇಗೆ? ರೆಡ್ ಕಾರ್ಪೆಟ್ ಈವೆಂಟ್ ಅಲ್ವಾ ಮ್ಯಾಮ್, ನಮ್ಮ ಸ್ಕೂಲ್ ಲೆಗೆಸಿ ಅಲ್ವಾ, ಹಾಗಾಗಿ ನಾವು ನಮ್ಮ ರೆಡ್ ಕಾರ್ಪೆಟ್ ಇವೆಂಟಿಗೆ ಡೈರೆಕ್ಟಾಗಿ ಕೇರಳದಿಂದ ಒಂದಷ್ಟು ಶಾಪಿಂಗ್ ಮುಗಿಸಿ ಡೈರೆಕ್ಟಾಗಿ ಬಂದಂಗೆ ಕಾಣಿಸ್ತಾ ಇರೋವಂಥ ನಮ್ಮ ಗಾಯತ್ರಿ ಮ್ಯಾಮ್ಗೆ ಬೆಸ್ಟ್ ವಿಶಸ್ ಹೇಳಿ ವೆಲ್ಕಮ್ ಮಾಡ್ತಾ, ಮ್ಯಾಮ್ ನಿಮ್ಮ ಕ್ಲಾಸಿನ ಮಕ್ಕಳು ಯಾವ ಒಂದು ಪರ್ಫಾರ್ಮೆನ್ಸಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ? ಕೇರಳ ಡ್ಯಾನ್ಸ್ ಮ್ಯಾಮ್. ಮ್ಯಾಮ್ ಔಟ್ಫಿಟ್ ನೋಡೋದು ನನಗೆ ಅನ್ನಿಸ್ತು ಫುಲ್ ಕೇರಳ ಔಟ್ಫಿಟ್ಟಲ್ಲಿ ಇದ್ದೀರಾ. ನಮ್ಮ ಮಕ್ಕಳು ಬಂದಂಗೆ ಬರಬೇಕಲ್ವಾ ನಾನು? ದ್ಯಾಟ್ಸ್ ರಿಯಲಿ ಗ್ರೇಟ್. ಸೊ ಮ್ಯಾಮ್ ಅಂತೆ ಮಕ್ಕಳು ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಮಷ್ಟೇ ಬ್ಯೂಟಿಫುಲ್ ಆಗಿ ಡ್ರೆಸ್ಸಿಂಗು ಮಾಡ್ತೀರಾ ಅಲ್ವಾ? ಎಸ್ ಮ್ಯಾಮ್. ಎಸ್, ದ್ಯಾಟ್ಸ್ ರಿಯಲಿ ಸ್ವೀಟ್ ಆಫ್ ಯು. ಸ್ಟೇಜ್ ಮೇಲೆ ನಮ್ಮ ಮಕ್ಕಳು ರಾಕ್ ಆಗೋ ಥರ ಯಾರೂ ರಾಕ್ ಆಗಲ್ಲ, ನೀವು ನೋಡಿ ಬೇಕಾದ್ರೆ. ಖಂಡಿತ ನೋಡ್ತೀನಿ ಮ್ಯಾಮ್. ಒಂದು ಶಾರ್ಟ್ ಬ್ರೇಕು ರೆಡ್ ಕಾರ್ಪೆಟ್ ಕೊಟ್ಟು ಆನ್ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಿರೋ ನಮ್ಮ ಮಕ್ಕಳು ನೋಡೋದಕ್ಕೆ ಓಡಿ ಬಂದ್ಬಿಡ್ತೀನಿ. ಆಬ್ವಿಯಸ್ಲಿ ಮ್ಯಾಮ್, ನಾನು ನಿಮಗೋಸ್ಕರ ಕುತೂಹಲ ಅಂತ ಕಾಯ್ತಾ ಇರ್ತೀನಿ. ದ್ಯಾಟ್ಸ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಚಂದ ಡ್ರೆಸ್ ಆಗಿ ಬಂದಿರೋ ನಮ್ಮ ಗಾಯತ್ರಿ ಮ್ಯಾಮ್ಗೆ ಒಂದು ಟ್ರಿಕಿ ಕ್ವೆಶ್ಚನ್. ಕ್ಯಾನ್ ಐ ಗೋ ವಿತ್ ಇಟ್? ಯಾ ಮ್ಯಾಮ್, ಶೋರ್. ಎಸ್ ಮೇಡಮ್, ಇಷ್ಟು ಚಂದ ಬಳೆಗಳು ಹಾಕ್ಕೊಂಡಿದ್ದೀರಾ, ಸೊ ಕೈಗೆ ಹಾಕ್ಕೊಳಕ್ಕಾಗದಿರೋ ಒಂದು ಬಳೆ ಇದೆ, ಯಾವುದು ಅಂತ ಆನ್ಸರ್ ಮಾಡ್ಬೋದಾ? ಎಸ್, ಇಮ್ಯಾಜಿನ್, ಥಿಂಕ್ ಮಾಡಿ. ಶಲ್ ಐ ಗೋ ವಿತ್ ದ ಟೈಮ್? ನೋ ಮ್ಯಾಮ್, ವೇಟ್. ಟಿಕ್ 1 2 ಕೋಡ್ಬೇಳೆ. ವೆರಿ ಗುಡ್.
ತಿನ್ನೋದ್ರಲ್ಲೂ ಸೈ, ಡ್ರೆಸ್ ಆಗೋದ್ರಲ್ಲೂ ಸೈ. ಗಾಯತ್ರಿ ಮ್ಯಾಮ್ ಎಲ್ಲದರಲ್ಲೂ ಸೈ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ರೆಡ್ ಕಾರ್ಪೆಟ್. ಹೋಪ್ ಯು ಎಂಜಾಯ್ ದ ಶೋ ಮ್ಯಾಮ್. ಥ್ಯಾಂಕ್ ಯು. ಆಲ್ವೇಸ್ ಲವ್ಲಿ, ಆಲ್ವೇಸ್ ಸ್ವೀಟಿ, ಏಜ್ ಡಸಂಟ್ ಮ್ಯಾಟರ್ ಅಂತ ಯಾವಾಗಲೂ ಎವರ್ ಶೈನ್ ಆಗೋ ಸ್ವೀಟ್ ಆಯಿಷಾ ನಮ್ಮ ಜೊತೆ ಇರಬೇಕಾದ್ರೆ ನಮ್ಮ ಪ್ರೋಗ್ರಾಮ್ ಎವರ್ ಗ್ರೀನ್ ಆಗಿ ಇದ್ದೇ ಇರುತ್ತೆ. ಎಸ್ ಆಯಿಷಾ ಮ್ಯಾಮ್, ಲುಕಿಂಗ್ ಟು ಗುಡ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಸೇಮ್ ಟು ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಏನಿವತ್ತು ಆಯಿಷಾ ಮ್ಯಾಮ್ ಫುಲ್ಲು ಡಾನ್ಸ್ ಆಡೋ ಥರ ಬಂದಿದ್ದಾರಲ್ಲ, ಸ್ಟೇಜ್ ಪರ್ಫಾರ್ಮೆನ್ಸ್ ಏನಾದರೂ ಉಂಟಾ? ಎಸ್, ನನ್ನ ಮಕ್ಕಳ ಜೊತೆ ಆಬ್ವಿಯಸ್ಲಿ ಮಾಡಲೇಬೇಕಲ್ವಾ. ಓಕೆ, ಯಾವ ಕ್ಲಾಸು ಆಯಿಷಾ ಮ್ಯಾಮ್ ಏನು ಹೇಳ್ಕೊಡ್ಬೋದು ಅಂತ ಕನ್ಫ್ಯೂಸ್ ಆಗಿದ್ರೆ ಇವಾಗ ಅವ್ರು ಹೇಳೋ ರೈಮ್ಸಿಂದ ಗೊತ್ತಾಗುತ್ತೆ ಮ್ಯಾಮ್ ಯಾವ ಕ್ಲಾಸ್ಗೆ ಟೀಚರ್ ಅಂತ ಹೇಳಿ. ಮ್ಯಾಮ್, ಕ್ಯಾನ್ ವಿ ಹ್ಯಾವ್ ಅ ರೈಮ್ಸ್ ವಿತ್ ಆಕ್ಷನ್? Yes, Yes. yes, I am ready. Put your right hand in, put your right hand out, put your right hand in and shake it all the bowl. Do the boogie oogie, turn the self around, and that's what I love about. ವಾವ್ Thank ಮ್ಯಾಮ್, you. ಥ್ಯಾಂಕ್ ಯು. ಸೊ Thank you ಆ so ಮಕ್ಕಳಿಗೆ much. ರೈಟ್ ಹ್ಯಾಂಡ್ ಯಾವುದು, ಲೆಫ್ಟ್ ಹ್ಯಾಂಡ್ ಯಾವುದು ಅಂತ ಇಷ್ಟು ಚೆನ್ನಾಗಿ Yes. ಹೇಳ್ಕೊಡ್ಬೇಕಾದ್ರೆ ಅವರು ಮರೆಯೋದಕ್ಕೆ ಸಾಧ್ಯನಾ? ಎಸ್ ಮ್ಯಾಮ್, ದಟ್ ವಾಸ್ ಅ ಗ್ರೇಟ್ ರೈಮಿಂಗ್ ಫ್ರಮ್ ಯೋರ್ ಸೈಡ್. ಐ ಎಂಜಾಯ್ಡ್ ಆ್ಯಂಡ್ ಹೋಪ್ ಯು ಎಂಜಾಯ್ಡ್. Thank you, ma'am. Thank you so much. ಇಷ್ಟು ಚೆನ್ನಾಗಿ ರೈಮ್ಸ್ ಹೇಳ್ಕೊಡ್ರಿ. ನಾನೊಂದು ಟ್ರಿಕಿ ಕ್ವೆಶನ್ ಹೇಳ್ಕೊಡ್ಲಾ? Okay. ಆನ್ಸರ್ ಮಾಡ್ತೀರಾ? Yes. ಎಸ್. ತಲೆ ಮೇಲೆ ಕಾಲಿಟ್ಟು ನಡೆಯುವಂಥ ಜೀವಿ. ತಲೆ ಮೇಲೆ ಕಾಲಿಟ್ಟು ನಡೆಯುವಂಥ ಜೀವಿ ಯಾವುದಿದೆ? ಯಾವುದು? ಯಾವುದು ಅಂತ ಏನು, ಏನು, ಗೊತ್ತಿಲ್ಲ. ಬೇಗ ಹೇಳ್ಬೇಕು. ತಲೆ ಮೇಲೆ ಮತ್ತೊಂದ್ಸರಿ ಕ್ವಶನ್ಸ್ ಪ್ಲೀಸ್ ರಿಪೀಟ್ ಮೀ. ನಾನೇ ಆನ್ಸರ್ ಇಲ್ಲ, ನಾನೇ ಹೇಳ್ತೀನಿ. ಎಸ್, ಹೇಳಿ. ತಲೆ ಮೇಲೆ ಕಾಲಿಟ್ಟು ನಡೆಯುವಂಥ ಜೀವಿ. ತಲೆ ಮೇಲೆ ಕಾಲಿಟ್ಟು ನಡೆಯುವಂಥ ಜೀವಿ. ಎಸ್. ಕೂದಲು? ನೋ. ಕೈ? ನೋ. ಕೈ ಕಾಲು ಹೇಗಾಗುತ್ತೆ? ಸೊ ಸಾರಿ, ಯಾವುದು ಅಂತ ನಾನು ಹೇಳ? ಹೇಳಿ. ಏನು? ಏನು ನಮ್ಮ ಮಕ್ಕಳೆಲ್ಲ ತರ ಎಲ್ಲ ಇರೋದೇ ಇಲ್ಲ, ನಾವು ಅದೆಲ್ಲ That was a funny question. Hello. No, yes. ಬಟ್ ನಮ್ಮ ಏನಿದೆ ಅಂತ ನಾವು ಹೇಳ್ಕೊಡೋದಿಲ್ಲ. ನಮ್ಮ ಶಾಲೆ ಮಕ್ಕಳಲ್ಲಿ ಏನಿಲ್ಲ, ಅಲ್ಲಿ ಇರೋದು ಬರೀ ಬ್ರೈನ್ ಅಂತ ಹೇಳೋ ಆಯಿಷಾ ಮ್ಯಾಮ್ ಜೊತೆ ಮಾತಾಡಿದ್ದು Yes. ತುಂಬಾನೇ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಈವೆಂಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ವೆಲ್ಕಮ್ ಭಾವೇಶ್ ಸರ್ ಅಂಡ್ ಅವರ್ ವೈಫ್. ಹಲೋ ಸರ್. ಹಲೋ ಮ್ಯಾಮ್. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಹಲೋ ಭಾವೇಶ್ ಸರ್, ಸ್ಟೇಜ್ ಮೇಲೆ ಸ್ಟೇಜ್ ಪರ್ಫಾರ್ಮೆನ್ಸ್ನ ಅರೇಂಜ್ ಮಾಡೋದು ಬಿಟ್ಟು ವೈಫ್ ಜೊತೆ ರೆಡ್ ಕಾರ್ಪೆಟ್ ಮೇಲೆ ವಾಕ್ ಮಾಡಕ್ಕೆ ಬಂದಿದ್ದೀರಾ ಅನಿಸ್ತಾ ಇದೆ. ಮ್ಯಾಮ್, ನಾನು ಸ್ಟೇಜಲ್ಲಿ ಆಸ್ ಇನ್ಚಾರ್ಜ್ ಆಗಿದ್ದೀನಿ ಫಾರ್ 9th ಬಾಯ್ಸ್ಗೆ. ಫೈನ್. ವೆರಾಸ್ ಮೈ ವೈಫ್ ದೀಪಾ, ಅವ್ರ ಹೆಸರು ದೀಪಾನೇ. ಹಲೋ, ದಟ್ಸ್ ಸ್ವೀಟ್. ಸಿ ಈಸ್ ಎ ಪ್ಯಾರೆಂಟ್ ಫಾರ್ ಮೈ ಡಾಟರ್ ಪರಿಣೀತಾ ಬಿ ಶಾ. ದ್ಯಾಟ್ಸ್ ರಿಯಲಿ ಗ್ರೇಟ್. ಸೊ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಫಿಲ್ ಮಾಡ್ತಾ ಇದ್ರೆ ಒಬ್ಬರು ಮಗಳು ಡಾನ್ಸ್ನ ನೋಡೋದಕ್ಕೆ ಅಂತ ಬಂದಿದ್ದಾರೆ. ಮೇಡಮ್, ಆಸ್ ಅ ಪೇರೆಂಟ್ ನಿಮಗೆ ಎಷ್ಟು ಖುಷಿ ಇದೆ ನ್ಯೂ ಹಾರ್ಡ್ವಿಕ್ ಸ್ಕೂಲ್ನ ಪೇರೆಂಟ್ ಆಗೋದಕ್ಕೆ? ತುಂಬ ಖುಷಿ ಇದೆ ಮೇಡಮ್, ನನಗೆ ತುಂಬ ಖುಷಿ ಇದೆ. ಓಕೆ, ಯು ಆರ್ ಹ್ಯಾಪಿ? ಹ್ಯಾಪಿ ಮ್ಯಾಮ್, ತುಂಬ ಹ್ಯಾಪಿ. ಎಸ್. ಸೊ ಮಗಳು ಡೈಲಿ ಬರ್ತಾಳೆ, ಡಾನ್ಸ್ ಮಾಡ್ತಾಳೆ. ಮಗಳ ಜೊತೆ ಏನಾದರೂ ಡಾನ್ಸ್ ಮಾಡಿದ್ದು ಉಂಟಾ? ಇಲ್ಲ ಮ್ಯಾಮ್, ಮಗಳ ಜೊತೆ ಡ್ಯಾನ್ಸ್ ಮಾಡಿದ್ದಿಲ್ಲ. ಇಲ್ಲೇನಾದ್ರು ಅವಕಾಶ ಕೊಟ್ಟರೆ ಡ್ಯಾನ್ಸ್ ಮಾಡೋ ಆಸೆ ಇದೆ. ಓಕೆ, ಸೊ ಆನ್ ಸ್ಟೇಜ್ ನಮ್ಮ ಪೇರೆಂಟ್ಸ್ಗೆ ಒಂದು ಚಾನ್ಸ್ ಕೊಟ್ಟೇ ಬಿಡೋಣ. ಸೊ ಕಪಲ್ ಡಾನ್ಸ್ ಏನಾದರೂ ಮಾಡೋದಕ್ಕೆ ಇಷ್ಟನಾ ಭಾವೇಶ್ ಸರ್? ಎಸ್ ಮ್ಯಾಮ್, ರೆಡಿ ನಾವು. ಸೊ ಲೆಟ್ಸ್ ಹ್ಯಾವ್ ಅ ಬ್ಯೂಟಿಫುಲ್ ಡಾನ್ಸ್ ಫ್ರಮ್ ಅವರ್ ಭಾವೇಶ್ ಸರ್ ಅಂಡ್ ಫ್ಯಾಮಿಲಿ. दिल धड़काए और सीटी बजाए, दिल धड़काए सीटी बजाए, बीच सड़क पे नखरे दिखाए सारे हो करके इशारे, हो लड़की हो लड़की हो लड़की आंख मारे आंख मारे. Wow. That was a great performance by Bhavesh sir and Deepa madam. Thank you so much. Thank you. Yes. ನಮ್ಮ ಕ್ಯಾಂಪಸಲ್ಲಿ ಹಳೆ ಹೀರೋಯಿನ್ ಸರಿತಾ ಬಂದಿದ್ರ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಬಿಕಾಸ್ ನಮ್ಮ ಶಾಲೆಯ ಮಾಲಿನಿ ಮ್ಯಾಮ್ನ ನೋಡಿದ್ರೆ ಹಳೆ ಹೀರೋಯಿನ್ ಸರಿತಾ ನೆನಪಾಗೋದ್ರಲ್ಲಿ ಡೌಟೇ ಇಲ್ಲ. ಹೇ ನವಿಲೆ ಅಂತ ಪುಟ್ಟ ನವಿಲುಗಳನ್ನ ಕರ್ಕೊಂಡು ಕ್ಯಾಂಪಸ್ನಲ್ಲಿ ಡ್ಯಾನ್ಸ್ ಮಾಡಿಸ್ತಾ ಇದ್ದಂಥ ಮಾಲಿನಿ ಮ್ಯಾಮ್ ನಮ್ಮ ಸ್ಟೇಜ್ ಮೇಲೆ ಇವಾಗ. ಹಾಯ್ ಮಾಲಿನಿ ಮ್ಯಾಮ್. Hello Deepa ma'am. How are you? I am fine. Looking very bright and beautiful. Thank you ma'am. Yes. Ma'am,
ನಿಮ್ಮ ಮಕ್ಕಳು ನವಿಲೆ ನವಿಲೆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿರೋದಂತೂ ನಾನಂತೂ ನೋಡ್ತಾನೆ ಇದ್ದೀನಿ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಅಂತ ಒಂದ್ಸರಿ ಹೇಳ್ಬೋದಾ? Ma'am, each and every steps are mesmerizing and flawless performance. Yes. Hey, can I have a song of 2 lines? ಹೇ ನವಿಲೆ ಹೆನ್ನವಿಲೆ, ಹೇ ನವಿಲೆ ನವಿಲೆ, ಬಾ ನವಿಲೆ ನವಿಲೆ, ಹಾ ನವಿಲೆ ನವಿಲೆ, ಹಾಡು ನವಿಲೆ ಸಾಂಗ್ ಕೇಳಿ ನವಿಲೆ. ನಾನು ನವಿಲು ಲೋಕದಲ್ಲಿ ಕಳೆದು ಹೋಗ್ಬಿಟ್ಟಿದ್ದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಮತ್ತು ಮಾಲಿನಿ ಮ್ಯಾಮ್ ಪಾರ್ಟ್ನರ್ಸು. ಬಟ್ 15 ಡೇಸ್ ಆಗಿದೆ ಹಲೋ ಹಾಯ್ ಹೌ ಆರ್ ಯು ಅಂತ ಕೇಳಿ. ಬಿಕಾಸ್ ಶಿ ಈಸ್ ಬಿಸಿ ವಿತ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಐ ಆಮ್ ಬಿಸಿ ವಿತ್ ಸಮ್ ಅದರ್ ವರ್ಕ್ ಆಫ್ ದ ಆ್ಯನ್ಯುವಲ್ ಡೇ. ಸೊ ಮಾಲಿನಿ ಮ್ಯಾಮ್, ಐ ವಿಲ್ ಪ್ರಾಮಿಸ್ ಯು ಆನ್ ದ ಸ್ಟೇಜ್ ನಾವಿಬ್ರು ಆ ನವಿಲ್ ಪರ್ಫಾರ್ಮೆನ್ಸಲ್ಲಿ ರಾಕ್ ಮಾಡೋಣ ಅಂತ. ಈಗರಾಗಿ ವೇಟ್ ಮಾಡ್ತಿದ್ದೀನಿ ಮ್ಯಾಮ್. ನೀವಿಲ್ದಿದ್ರೆ ಪರ್ಫಾರ್ಮೆನ್ಸ್ ಕಂಪ್ಲೀಟೇ ಆಗಲ್ಲ. So thank you so much. So we'll join on the stage to rock the performance. Ma'am, let's have a tricky question. So just remove 2 letters from one word and a new English word is framed from the remaining letters. It is phone. When we remove P and H, we get ONE1. Wow, that's really great. Teachers ಎಷ್ಟು ಬ್ರಿಲಿಯಂಟ್ ಆಗಬೇಕಾದ್ರೆ ಮಕ್ಕಳು ಬ್ರಿಲಿಯಂಟ್ ಆಗಿರೋದಕ್ಕೆ ಸಾಧ್ಯ ಇಲ್ವಾ? ಮ್ಯಾಮ್, ದಟ್ ವಾಸ್ ರಿಯಲಿ ಅ ಗುಡ್ ಟ್ರೈ ಫ್ರಮ್ ಯು ಆ್ಯಂಡ್ ಇಟ್ ಇಸ್ ಅ ರೈಟ್ ಆನ್ಸರ್. Thank you so much for being a part of Red Carpet and please enjoy the show, ma'am. Thank you, ma'am. Thank you so much. ನಮಸ್ತೆ, ಚಾಯ್ತೆ ಉಳ್ಳಿರಾ? ನಾನು ಚಾಯ್ತೆ ಉಳ್ಳ, ನಿಂಗೆನ್ನೇ ಉಳ್ಳಿರಾ? ನಾ ಚಾಯ್ತೆ ಉಳ್ಳೇರು, ಕರೆಕ್ಟಾ? ಕರೆಕ್ಟ್. Yes. ನಾನ್ ಚೆನ್ನಾಗಿದ್ದೀನಿ, ಮ್ಯಾಮು ಸಹ ಚೆನ್ನಾಗಿದ್ದಾರೆ. ಏನ್ ಮ್ಯಾಮ್ ಯಾವಾಗಲೂ ಮಡಿಕೇರಿ 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 ಅಂತ ಹೇಳಿ ಮಡಿಕೇರಿ ಔಟ್ಫಿಟ್ ಅಲ್ಲಿ ಇವತ್ತು ನಮ್ಮ ರೆಡ್ ಕಾರ್ಪೆಟ್ ಇವೆಂಟ್ ಅಲ್ಲಿ ಹಾಗೆ ಸ್ಕೂಲ್ ಡೇನಲ್ಲೂ ಕಾಣಿಸ್ಕೊಂತಾ ಇದ್ದೀರಾ. ಬಟ್ ಚೆನ್ನಾಗಿದೆ, ನನಗೂ ಈ ಔಟ್ಫಿಟ್ ನಾಳೆ ಕೊಡಬೇಕು. ಖಂಡಿತವಾಗಿಯೂ ಇದಲ್ಲ ಬೇರೆದೇ ಕೊಡೋಣ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಡ್ಯಾನ್ಸ್ ಮಾಡ್ತೀರಾ, ಡ್ಯಾನ್ಸ್ ಮಾಡಿಸ್ತೀರಾ, ಎಲ್ಲನೂ ನಾವು ಡೈಲಿ ನೋಡ್ತಾ ಇರ್ತೀವಿ. ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ ನಮ್ಮ ಆಡಿಯನ್ಸ್ ಒಂದ್ಸರಿ ಹೇಳ್ತೀರಾ? ನಾನು ತುಂಬಾನೇ ಖುಷಿಯಾಗಿದ್ದೀನಿ. ನಾನು 100% ಖುಷಿಯಾಗಿದ್ದೀನಿ. ನಾನು ಇವತ್ತಂತೂ ರೆಡ್ ಕಾರ್ಪೆಟ್ಗೆ ಬಂದಿದ್ದು ತುಂಬಾನೇ ಸಂತೋಷ ಕೊಡ್ತಾ ಇದೆ. ಸೊ ಇನ್ 10 ಮಿನಿಟ್ಸಲ್ಲಿ ಮಕ್ಕಳು ಸ್ಟೇಜ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡ್ತಾರೆ. ಸೊ ನೀವು ಹೋಗಿ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡೋದು ಉಂಟಾ? ಯಾಕಿಲ್ಲ, ಕೂರ್ಗಂದ್ರೆ ಏನು, ನಾವು ಮುದುಕಿಯರಿಂದ ಹಿಡಿದು ಎಳೆ ಮಕ್ಕಳ ತನಕ ನಾವು ಡ್ಯಾನ್ಸ್ ಮಾಡ್ತೀವಿ. ಡ್ಯಾನ್ಸೇ ನಮ್ಮ ಜೀವಾಳ. ಡ್ಯಾನ್ಸ್ಗೆ ಏಜ್ ಮ್ಯಾಟರೇ ಆಗಲ್ಲ ಅನ್ನೋದು ಕಸ್ತೂರಿ ಮ್ಯಾಮ್ ಅವರ ಮಾತು. ಮ್ಯಾಮ್, ನಿಮ್ಮ ಕುರ್ದು ಒಂದು ಸ್ಟೆಪ್ ನನಗೂ ಹೇಳ್ಕೊಟ್ಟು ಸ್ಟೆಪ್ಸ್ ನಮ್ಮ ಆಡಿಯನ್ಸ್ಗೂ ತೋರ್ಸಕ್ಕೆ ರೆಡಿನಾ? ಖಂಡಿತವಾಗಿ. ವಾಲಗ ಬಂತು ಅಂದರೆ ನಾವು ಯಾಕೆ ಡ್ಯಾನ್ಸ್ ಮಾಡಲ್ಲ ಅನ್ನಿ. Yes, audience. Wow. Thank you so much, ma'am. Thank you so much. Thank you. Ma'am, ನೀವು ಬಂದಿದ್ದಲ್ಲ, ಮಡಿಕೇರಿ ಡ್ಯಾನ್ಸ್ನ ಫಾರ್ಮ್ನ ಮಾಡಿಸಿದ್ದಲ್ಲ, ಬಟ್ ದಿಸ್ ಮೆಮೊರಿ ಇಸ್ ಗೋಯಿಂಗ್ ಟು ಸ್ಟೇ ಫಾರ್ ಎವರ್ ಆ್ಯಂಡ್ ಎವರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನನ್ನೊಂದು ಸ್ಟೆಪ್ ಹಾಕ್ಸಿದ್ದಕ್ಕೆ, ನನ್ನ ಇಲ್ಲಿ ತನಕ ಆಹ್ವಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ಕೂತ್ಕೊಳ್ಳಿ, ಮಕ್ಕಳು ಡ್ಯಾನ್ಸ್ನ ನೋಡಿ ಎಂಜಾಯ್ ಮಾಡಿ, ಮಕ್ಕಳ ಜೊತೆ ಡ್ಯಾನ್ಸು ಮಾಡಿ. ಓಕೆ, ಥ್ಯಾಂಕ್ ಯು. ಸಂಗೀತ ಮ್ಯಾಮ್ ಫ್ಯಾಮಿಲಿ ರೌಂಡ್ ಆಯಿತು. ಈಗ NHIS ನ ಮೆಂಬರ್ ಆಗಿ ಸಿಂಗಲ್ ಹ್ಯಾಂಡ್ ಆಗಿ ಬಂದಿದ್ದಾರೆ. ಮ್ಯಾಮ್, ಹೌ ಆರ್ ಯು ಫೀಲಿಂಗ್ ಸೀಯಿಂಗ್ ದ NHIS legacy? ಫೀಲಿಂಗ್ ಗ್ರೇಟ್ ಮ್ಯಾಮ್. Yes, being a part of New Hardwick is feeling greatness. ಎಸ್, ರಿಯಲಿ. ಮ್ಯಾಮ್, ಕರಟಕ ದಮನಕ, ನಂಗೆ ಆ ಸಾಂಗ್ ಬೇಡ, ಈ ಸಾಂಗ್ ಬೇಡ, ಫೈನಲ್ ಟಚ್ ಏನು ಅನ್ನಿಸ್ತಾ ಇದೆ? ಮ್ಯಾಮ್, ಇವಾಗ ಅದು ಹಾಡು ಕೇಳಿ 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 ಡ್ಯಾನ್ಸ್ಗೆ ರಿದಮ್ ಮಾಡಿ 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 ಇಷ್ಟ ಆಗೋಗ್ಬಿಟ್ಟಿದೆ ಮ್ಯಾಮ್ ನನಗೆ. ನೀವು ಡ್ಯಾನ್ಸ್ ಮಾಡೋದು ನಾವಂತೂ ನೋಡಿದ್ದೀವಿ. ಸೊ ಸ್ಟೇಜ್ಗಿನ್ನ ಮುಂಚೆ ನಮ್ಮ ರೆಡ್ ಕಾರ್ಪೆಟಲ್ಲಿ ಒಂದು ಸ್ಟೆಪ್ ಹಾಕ್ಬೋದಾ? ಖಂಡಿತ ಹಾಕೋಣ. ಎಸ್, ಲೆಟ್ಸ್ ಹ್ಯಾವ್ ಅ ಡ್ಯಾನ್ಸ್ ಫ್ರಮ್ ಸಂಗೀತ ಮ್ಯಾಮ್. ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರು, ಗೊತ್ತು ನಂಗೆ ನಿಮ್ಮ ಮೆಟರ್ರೋ, ಹಚ್ಚಲೆ ಬ್ಯಾಡ್ರಿ ನೀವು ಬಟರ್ರೋ. ಹೆಲ್ಮೆಟ್ ಇಲ್ದೆ ಎಷ್ಟು ಚೆನ್ನಾಗಿ ಸ್ಕೂಟರ್ ಹತ್ಕೊಂಡು ಪಕ್ಕದಲ್ಲಿರೋ ಥಿಯೇಟರಲ್ಲಿ ಫಿಲಿಮ್ ತೋರಿಸಿದ್ರಲ್ವಾ ಸಂಗೀತ ಮ್ಯಾಮ್? ನಾನಂತೂ ಫಿಲಿಮ್ ನೋಡ್ಕೊಂಡ್ ಬಂದಂಗೆ ಆಯಿತು. ಮ್ಯಾಮ್, ಅದೇ ಥರ ಫಿಲಿಮ್ನ ನಮ್ಮ ಆಡಿಯನ್ಸ್ಗೆ ತೋರ್ಸೋಕ್ಕೆ ಮಕ್ಕಳಂತೂ ರೆಡಿ ಆಗಿದ್ದಾರೆ. ಸೊ ಈ ಡ್ಯಾನ್ಸ್ನ ಇಲ್ಲಿ ಮಾಡಿರೋ ಥರ ಇನ್ನೂ ಸೂಪರಾಗಿ ಮಕ್ಳ ಜೊತೆ ಮಾಡ್ತೀರಾ ಅಲ್ವಾ? ಡೆಫಿನೆಟ್ಲಿ ಮ್ಯಾಮ್, ಐ ಆಮ್ ರಾಕಿಂಗ್. ಎಸ್
ಮ್ಯಾಮ್ ಒಂದು ಸಣ್ಣ ಟ್ರಿಕಿ ಕ್ವೆಶ್ಚನ್. ಎಸ್. ಆಫೀಸಲ್ಲೇ ಜಾಸ್ತಿ ಹೆಡ್ಗೆ ಪ್ರಾಮಿನೆನ್ಸ್ ಕೊಡುವಂಥ ಆಫೀಸ್ ಯಾವುದು ಮ್ಯಾಮ್? ಹೆಡ್ ಆಫೀಸ್. ಎಸ್, ದಟ್ ಈಸ್ ಯುವರ್ ಆನ್ಸರ್. ಎಸ್ ಮ್ಯಾಮ್, Yes, ದಟ್ ವಾಸ್ ಅ thank you. ಗ್ರೇಟ್ ಹ್ಯಾವಿಂಗ್ ಯು ಹಿಯರ್. ಎಂಜಾಯ್ ದ ಶೋ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಸ್ಕೂಲ್ ಇಷ್ಟು ಚಂದ ಕಾಣೋದಕ್ಕೆ ನಮ್ಮ ಎಂಟ್ರೆನ್ಸಿಂದ ಸ್ಟಾರ್ಟ್ ಆಗುವಂಥ ನಮ್ಮ ಬ್ಯೂಟಿಫುಲ್ ಪಾಟ್ಸ್, ಗಿಡಗಳು, ಮರಗಳು ನಮ್ಮ ಕ್ಯಾಂಪಸಲ್ಲಿ ಎಷ್ಟು ಚಂದ ಕಾಣುತ್ತೋ ಆ ಎಲ್ಲ ಕ್ರೆಡಿಟ್ಗೆ ಹೋಗೋದು ನಮ್ಮ MR ಅಂಕಲ್ಗೆ. ಯಾವಾಗಲೂ ಬೆಳಗ್ಗೆ ಬಂದರೆ ಪ್ಲಾಂಟ್ಸ್ಗೆ ವಾಟ್ರಿಂಗ್ ಮಾಡೋದ್ರಿಂದ ಹಿಡಿದು ಅದನ್ನು ಕೇರ್ ಮಾಡೋದೇ ನಮ್ಮ MR ಅಂಕಲ್. ಅಂಕಲ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗೆ ಅನಿಸ್ತಾ ಇದೆ? ನಾವು ಎಷ್ಟನೇ ವರ್ಷದ ಆನ್ಯುವಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? 16ನೇ ವರ್ಷದ ಸಂಭ್ರಮ, ನಮ್ಮ ಸ್ಕೂಲಿನ ಶಾಲೆಯ ಸಂಭ್ರಮ ತುಂಬ ಚೆನ್ನಾಗಿದೆ. ನೀವು ಹೇಳ್ದಂಗೆ ನನ್ನ ಪರಿಸರ ವೀಕ್ಷಣೆ ಮಾಡೋಕ್ಕೆ ತುಂಬ ನನಗೆ ಹೆಮ್ಮೆ ಆಗುತ್ತೆ ಮೇಡಮ್. ನಾವು ಗಿಡ ನೋಡಿದ್ರೆ ಗೊತ್ತಾಗುತ್ತೆ MR ಅಂಕಲ್ ಎಷ್ಟು ಖುಷಿಯಾಗಿ ಆ ಗಿಡ ನೋಡ್ಕೊತಾ ಇದ್ದೀರಂತ. ಸೊ ಗಿಡಗಳು ಹೇಳ್ತಾ ಇರುತ್ತೆ MR ಅಂಕಲ್ ಇಲ್ಲ ಅಂದರೆ ನಾವು ಮಿಸ್ ಮಾಡ್ಕೊತಾ ಇರ್ತೀವಿ ಅಂತ. ಅಂಕಲ್, ರೆಡ್ ಕಾರ್ಪೆಟ್ಟು, ಸ್ಕೂಲ್ ಡೇ, ನೀವೇನಾದರೂ ಡ್ಯಾನ್ಸ್ ಏನು ಮಾಡಬೇಕು ಅಂತ ಆಸೆ, ಆದರೆ ಏನು ನೀವು ಹೇಳ್ಕೊಡ್ರೆ ಮಾಡ್ತೀನಿ. ನಾನು ಹೇಳ್ಕೊಡೋದ ಅಂಕಲ್? ಸ್ಟೇಜ್ ಮೇಲೆ ಮ್ಯಾಮ್ ಪರ್ಮಿಷನ್ ತೊಗೊಂಡು ಒಂದು ಡ್ಯಾನ್ಸ್ ಮಾಡೇ ಬಿಡಿ ಸರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸರಿ ಅಂಕಲ್. ಅಂಕಲ್, ನ್ಯೂ ಹಾರ್ಡ್ವಿಕ್ ಸ್ಕೂಲ್ ತುಂಬ ವರ್ಷದ ಅನುಬಂಧ ನಿಮ್ಮ ಜೊತೆ ಇದೆ. ಸೊ ನಿಮಗೆ ಹೇಗೆ ಅನಿಸುತ್ತೆ ನ್ಯೂ ಹಾರ್ಡ್ವಿಕ್ ಸ್ಕೂಲ್ ಆಗಿರ್ಬೋದು, ನಮ್ಮ KK ಸರ್ ಆಗಿರ್ಬೋದು, ಪೂರ್ಣ ಮ್ಯಾಮ್ ಆಗಿರ್ಬೋದು, ಯಾವ ಒಂದು ಅಭಿಪ್ರಾಯನ ನೀವು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ತುಂಬ ಸಂಭ್ರಮದಲ್ಲಿದ್ದೇನೆ ಇವತ್ತು. ನನ್ನ ಜೀವನ, ನನ್ನ ಎಲ್ಲ ರೀತಿಯೂ ನನಗೆ KK ಸರ್ ಬಾಸು, ತಂದೆ ಥರ ಇದ್ದಾರೆ. ನನಗೆ ತುಂಬ ಸಂಭ್ರಮ ಆಗುತ್ತೆ. ಈ ಶಾಲೆ ಇವತ್ತು ಈ ಉನ್ನತಕ್ಕೆ ಇರೋದ್ರಿಂದ ನಮ್ಮ KK ಸರ್, ನಮ್ಮ NHIS ಕುಟುಂಬ ನಂಗೆ ತುಂಬ ಹೆಮ್ಮೆ ಕೊಡ್ತಾ ಇದೆ. ಆದರೆ ನಂಗೆ ತುಂಬ ಖುಷಿ ಆಯ್ತಾ ಇದೆ. ಹಾಂ ಸರ್, ನಿಮ್ಮ ಆರೋಗ್ಯ ಇದೇ ಥರ ಇರಲಿ ಅಂಕಲ್. ನಿಮಗೆ ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಆ ಗಿಡಗಳನ್ನ ಅಷ್ಟೇ ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತಾ ನಿಮ್ಮ ಆಸೆನ ನಾವಿವತ್ತು ರೆಡ್ ಕಾರ್ಪೆಟ್ ಇವೆಂಟಲ್ಲಿ ಈಡೇರಿಸ್ತೀವಿ. ಸೊ ಒಂದು ಸಾಂಗ್ ನಾವು ಪ್ಲೇ ಮಾಡ್ತೀವಿ, 2 ಸ್ಟೆಪ್ ನೀವು ಹಾಕಿ. ಓಕೆ ಮೇಡಮ್. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಅಂಕಲ್, ವಾವ್, ದಟ್ಸ್ ರಿಯಲಿ ಗ್ರೇಟ್ ಅಂಕಲ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಹೀಗೆ ಇರಲಿ. ನಮ್ಮ ಕಾರ್ಯಕ್ರಮದ ಯಶಸ್ಸಲ್ಲಿ ನೀವು ನಮ್ಮ ಜೊತೆ ಕೈ ಜೋಡಿಸಿರೋದಕ್ಕೆ ಧನ್ಯವಾದಗಳು. ಧನ್ಯವಾದ. ಒಂದ್ಸರಿ ಸ್ಪೀಚ್ ಸ್ಟಾರ್ಟ್ ಮಾಡಿದ್ರೆ ಎಂಡಿಂಗ್ ಲೈನ್ವರೆಗೂ ಫುಲ್ ಸ್ಟಾಪ್ ಇಲ್ಲದೆ ಕಾಮ ಹಾಕೊಂತ ಮಾತಾಡೋ ಮೋಹನ ಮ್ಯಾಮ್ ನಮ್ಮ ಜೊತೆ ಇರಬೇಕಾದ್ರೆ ಸ್ಪೀಚ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಡೌಟೇ ಬೇಡ. ಮೋಹನ ಮ್ಯಾಮ್, ಹಲೋ. ಹಾಯ್. What is this your outfit, ma'am? Being a part of NHIS, I just wanted to see you in some good look. Yeah, I just want to reflect the energy of red carpet today. So I just chose this today. So I have heard something that you are going to host the program tonight. Yes, I'm going to host. So I think this is your changing outfit again. Yes, of course I'll be changing my outfit today. Yes, that's really great, ma'am. So can you just tell me for which song your students are going to dance? My students are going to dance for Karnataka culture. So I want to keep it as a surprise because it's a big package and there are many themes. So let it be a surprise. That's really great, ma'am. Anyhow, we are very much waiting to see the Richard's dance form. Ma'am, can you just translate your class dance to English? I don't think so. That will be a good option because We'll just try it, ma'am. Okay. You just translate your class dance to English. 7 hills Madeva sitting on the floor. 7 hills Madeva sitting on the floor. Yes, 7 ಮಲೆ ಮಾದೇವ ಕುಂತಾನ್ ನೋಡು ಅಂತ ಹೇಳ್ತಾ ಇರೋಂಥ ನಮ್ಮ ಮೋಹನ ಮ್ಯಾಮ್ಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾವ್ಸ್ ಕೊಡ್ತಾ ಅವ್ರು ಹೋಗಿ ರೆಡಿ ಆಗಲಿ ಇರೋದಕ್ಕೆ ಟೈಮ್ ಕೊಡ್ತಾ, ಮ್ಯಾಮ್, ಪ್ಲೆಜರ್ ಹ್ಯಾವಿಂಗ್ ಯು ಆನ್ ದ ಸ್ಟೇಜ್. Thank you. Get ready for the event. Thank you. ಡ್ಯಾನ್ಸ್ ಮಾಡ್ತಾ ಇರಲಿ, ಎಕ್ಸಾಮ್ ಡ್ಯೂಟಿ ಮಾಡ್ತಾ ಇರಲಿ, ಯಾವಾಗಲೂ ಟೈಮ್ಗೆ ಸರಿಯಾಗಿ ಕಾಫಿ, ಟೀ, ಇಲ್ಲ ಅಂದರೆ ಮಜ್ಜಿಗೆನ ಕೊಡುವಂಥ ನಮ್ಮ ಲತಾ ನಮ್ಮ ಜೊತೆ ಇರಬೇಕಾದ್ರೆ ಇನ್ನು ಯಾವ ಒಂದು ಬ್ರೇಕ್ ನಮಗೆ ಬೇಕಾಗೇ ಇಲ್ಲ ಅಂತ ಅನ್ಸುತ್ತೆ. ಲತಾ, ಹೇಗನ್ನಿಸ್ತಾ ಇದೆ ನ್ಯೂ ಹಾರ್ಡ್ವಿಕ್ ಸ್ಕೂಲಲ್ಲಿ ಇವತ್ತು ಆ್ಯನ್ಯುವಲ್ ಡೇ ಆಗ್ತಾ ಇರೋದು? ತುಂಬಾ ಖುಷಿ ಇದೆ. ಚೆನ್ನಾಗೆಲ್ಲ ಡಿಪ್ರೆಷನ್ ಎಲ್ಲ ನಡೀತಾ ಇದೆ. ತುಂಬ ಎಕ್ಸಾಕ್ಟ್ ಕಾಯ್ತಾ ಇದ್ದೀವಿ. ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದೆಯಾ? ದ್ಯಾಟ್ಸ್ ರಿಯಲಿ ಗ್ರೇಟ್. ಸೊ ಮಗ ಡ್ಯಾನ್ಸ್ ಮಾಡ್ತಾ ಇರೋದುಂಟಾ ಇವತ್ತು? ತುಂಬ ಪ್ರಾಕ್ಟೀಸ್ ಮಾಡ್ತಾವ್ರೆ. ಓಕೆ, ಕಾಯ್ತಾ ಇದ್ದೀವಿ. ಮಗನ್ ಡ್ಯಾನ್ಸ್ ನೋಡೋದಕ್ಕೂ ಕಾಯ್ತಾ ಇದೀವಿ. ನಿಮ್ಮ ಕೆಲಸ ಮಗನ್ ಡ್ಯಾನ್ಸು ಯಾವ್ದು ಇಂಪಾರ್ಟೆಂಟ್ ಇವಾಗ? ಎಲ್ಲ ಇಂಪಾರ್ಟೆಂಟು. ಕೆಲಸ ಮಾಡ್ತಾ ಮಗನ್ ಡ್ಯಾನ್ಸ್ ನೋಡ್ಕೊಂಡು ಒಡ್ಡಾಡ್ಕೊಂಡು ಕೆಲಸ ಮಾಡ್ಕೊಂಡಿರೋದು. ರಿಯಲಿ ಗ್ರೇಟ್ ಲತಾ ಅವರೇ. ಸೊ ನೋಡ್ತಾ ಇದ್ದೀರಾ, ಡೈಲಿ ಪ್ರಾಕ್ಟೀಸ್ ಆಗ್ತಾ ಇದೆ. ಹೇಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಎಲ್ಲ ಟೀಚರ್ಸು? ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಚೆನ್ನಾಗಿ ಕಲ್ತವ್ರೆ.
ನೋಡಬೇಕು ಸ್ಟೇಜ್ ಮೇಲೆ ಹೆಂಗೆ ಮಾಡ್ತಾರೆ ಅಂತ. ಸರಿ ಲತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್. ವಾಚ್ ಮಾಡಿ ಡ್ಯಾನ್ಸ್ನ. ಇದು ನಮ್ಮ ಕನ್ನಡದ ಸರದಿ. ಒಬ್ಬರು ಕನ್ನಡ ಟೀಚರ್ ಹೋದ್ಮೇಲೆ ಇನ್ನೊಬ್ರು ಕನ್ನಡ ಟೀಚರ್ ಇರೋದಕ್ಕೆ ಸಾಧ್ಯ ಇಲ್ವಾ? ಸೊ ಹಿಯರ್ ವಿ ಹ್ಯಾವ್ ರಮ್ಯಾ ಮ್ಯಾಮ್, ಅ ಕನ್ನಡ ಟೀಚರ್ ಆಫ್ NHIS. ಹಾಯ್ ಮ್ಯಾಮ್. ನಮಸ್ತೆ. ಎಷ್ಟು ಖುಷಿಯಾಗಿದ್ದೀರಾ ನ್ಯೂ ಹಾರ್ಡ್ವಿಕ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ನೋಡಿ? ಎಸ್, ತುಂಬಾ ಖುಷಿ ಇದೆ. ಕನ್ನಡ ಟೀಚರಾಗಿ ಅಚ್ಚ ಕನ್ನಡದ ಸ್ವಚ್ಛ ಕನ್ನಡತಿ ಅಂತಲೇ ಹೇಳ್ಕೊಂಡು ಬಂದಿದ್ದೀನಿ. ಸೊ NHISನ ಒಂದು ಮೆಂಬರ್ ಆಗಿರೋದಕ್ಕೆ ತುಂಬಾ ಖುಷಿ ಇದೆ ಮೇಡಮ್. ಸೊ ಆ್ಯಸ್ ಎ NHIS ಫ್ಯಾಮಿಲಿ ಮೆಂಬರ್ ಯಾವ ಥರ ಪ್ರಿಪ್ರೇಷನ್ಸ್ ಆಗಿದ್ದೀರಾ ಔಟ್ಸೈಡರ್ಸ್ನ ವೆಲ್ಕಮ್ ಮಾಡೋದಕ್ಕೆ? ತುಂಬಾ ಪ್ರಿಪ್ರೇಷನ್ಸ್ ಆಗಿದೆ. ಈವನ್ ಓಸ್ಟ್ ಕೂಡ ನಮ್ಮದು ಇರೋದ್ರಿಂದ ಸೊ ತುಂಬಾ ಪ್ರಿಪ್ರೇಷನ್ಸು ಕೂಡ ಡೇ ಒನ್ನಿಂದ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ದ್ಯಾಟ್ಸ್ ರಿಯಲಿ ಗ್ರೇಟ್ ಮ್ಯಾಮ್. ಡ್ಯಾನ್ಸ್ ಮಾಡೋ ಏನಾದರೂ ಆಸೆ ಇದೆಯಾ ಸ್ಟೇಜ್ ಮೇಲೆ? ಸೊ ತುಂಬ ಸಲ ಡ್ಯಾನ್ಸ್ ಮಾಡಿದ್ದೀನಿ, ಈ ಸಲ ಬೇಡ ಅಂತ ಅಂದ್ಕೊಳ್ತಿದ್ದೀನಿ ಮ್ಯಾಮ್. ಓಕೆ, ಹೋಸ್ಟಿಂಗ್ ಇದೆ ಬೇರೆ ಇದೆ, ಡ್ಯಾನ್ಸ್ ಮಾಡಲಾ ಅಂತ ಕನ್ಫ್ಯೂಷನ್ಸ್ ಏನಾದ್ರು ಏನಿದ್ರೆ ಆ ಕನ್ಫ್ಯೂಷನ್ಸ್ಗೆ ಫುಲ್ ಸ್ಟಾಪ್ ಇಟ್ಟು ಸ್ಟೇಜ್ ಮೇಲೆ ರಾಕ್ ಮಾಡಿಸೋದಕ್ಕೆ ನಾವು ರೆಡಿ, ರಾಕ್ ಮಾಡೋಕ್ಕೆ ನೀವು ಯಾವಾಗಲೂ ರೆಡಿ ಅಂತ ನಮಗೆ ಗೊತ್ತಿದೆ. ಮ್ಯಾಮ್, ಒಂದು ಸ್ಮಾಲ್ ಟಂಗ್ ಟ್ವಿಸ್ಟರ್. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಎಷ್ಟು ಫಾಸ್ಟಾಗಿ ಎಷ್ಟು ನಿಮಿಷದಲ್ಲಿ ಎಷ್ಟು ಸರಿ ಹೇಳೋಕ್ಕಾಗುತ್ತೆ? ನೋಡೋಣ ಮ್ಯಾಮ್, ಟ್ರೈ ಮಾಡ್ತೀನಿ. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, 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 ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಮೋಸ್ಟ್ಲಿ ಆ ಕುದುರೆಗಳಿಗೆ ಹುರಿಗಡಲೆ ತಿನ್ನಲೇಬೇಕು ಅಂತ ಅನಿಸಿರುತ್ತೆ, ನೀವು ಇಷ್ಟು ಫಾಸ್ಟಾಗಿ ಹೇಳಿದ್ದು ನೋಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಪ್ಲೀಸ್ ಎಂಜಾಯ್ ದ ಶೋ ಆ್ಯಂಡ್ ಹೋಸ್ಟ್ ದ ಪ್ರೋಗ್ರಾಮ್. Thank you. Yes, New Hardwick, our school, our pride forever. Yes, of course, ma'am. You are right. Our school is always best. Yes. Ma'am, are you feeling excited to walk on the red carpet? Sure, ma'am. Definitely. Because our NHIS will always rock. So that we are excited to rock on our red carpet. Ma'am, New Hardwick Indian School stands for? Quality. Education. Yes, of course. Not only education. We prepare our students as a good manners and good behavior for the society. Yes, they are the better citizens of tomorrow. Yes. Okay. Ma'am, I have seen many times that you are dancing with the kids. Do you like to dance on the stage? You should not ask these questions to me because everyone knows I am the non-dancer. Yes, that's true. But we make everything possible on the stage. Sure, even I am ready. Yes, we are ready to see your dance also. Really? You will tolerate? Even you, ma'am? Let's. Sure. Yes. To rock on the stage and to have more smile, let me ask a funny question. Sure, definitely. Yes. ಪಪ್ಪ ಆಯ ಅನ್ನೋದನ್ನ ಒಂದು ಫ್ರೂಟ್ ಹೆಸರಲ್ಲಿ ಹೇಳಬೇಕು. ಯಾವ ಫ್ರೂಟ್ ಅದು? ಪಪಾಯ? ಎಸ್, ನಾನು ಅದನ್ನು ಪ್ರೂವ್ ಮಾಡೋದೇ ಬೇಕಾಗಿಲ್ಲ. ನಮ್ಮ ಟೀಚರ್ಸ್ ಯಾವಾಗಲೂ ರಾಕಿಂಗ್ ವುಮೆನ್ಸ್ ಅಂತಾನೆ. ಹೌದಾ? ಎಸ್, ಪಪ್ಪ ಆಯ ಎಸ್ ಪಪಾಯ. ಎಸ್, ಹೌದು. ಯಾರು ಕಾಪಿ ಮಾಡಿದ್ರಾ? ಇಲ್ವಲ್ಲ? ಹೌದಾ? ಐ ಟ್ರಸ್ಟ್ ಯು. Even I trust you. Hello, Shabina ma'am. Hello, Deepa ma'am. How are you? I'm doing great. How about you? Looking very good. Yeah, thank you. That's so kind of you. Ma'am, how are you feeling walking on the red carpet event of our legacy stage? Yeah, of course. I'm so much excited to walk onto this red carpet. Okay. Okay. So, and you can see my cheeks have become red due to this red carpet. Okay, I thought it's a makeup. Yeah, of course it's a makeup. As you build this, ambience also. Yes, that's true. Ma'am, would you like to dance? Yeah, why not? On the stage? Yeah, of course. Fine, let us see her dance on the stage when the program starts. Ma'am, what is the best that you are looking on the annual day? I'm looking the the excited, the exotic performances of our students. Okay, I'm still waiting for all the charming, all the beautiful dance to come over the stage. The children will be rocking. It's so excited to watch all those, and I remember all my days in every dance what they perform. Do you have any memory that you have created in your childhood annual day? Yeah, I'm a very much naughtiest and very much a stage-oriented child. So always like to be on the stage and with the mic. That was rocking, and obviously I remember those days when I had a stage. That's great to hear you, ma'am. Ma'am, let me make this so a little bit funnier. Yeah. Can I ask you a few questions? Yeah, why not? Okay, you have a fruit. Yeah. A fruit which walks in summer. Acha. What does it become? Summer, flute. What it becomes? Fluter. It's a fruit. Fruit? Yes. Okay, I was nearby little. Yeah, okay. Acha, I told fluter. Okay, Yes. a new word.
ಓಕೆ, ಫ್ರೂಟ್ ವಾಕಿಂಗ್ ಇನ್ ಸಮ್ಮರ್ ವಾಟ್ ಇಟ್ ಹ್ಯಾಪನ್ಸ್? Dry fruit. ಮ್ಯಾಮ್, ಒಂದು ವರ್ಡ್ ಇದೆ, Okay. ಅದನ್ನ ಡಾಕ್ಟರ್ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ, ಅದೇ ಶಾಪ್ ಅವ್ರು ಹೇಳಿದ್ರೆ ಬೇಜಾರಾಗುತ್ತೆ. ಯಾವ ವರ್ಡ್ ಅದು? ಡಾಕ್ಟರ್ ಹೇಳಿದ್ರೆ ಖುಷಿ ಆಗುತ್ತೆ, ಎಸ್. ಶಾಪರ್ ಹೇಳಿದ್ರೆ ಬೇಜಾರಾಗುತ್ತೆ. what I should okay, my IQ level is going down. Deepa is rocking, okay, but I'll not going to give up. I'll think of, okay, Tick, tick, doctor one. says Tick, tick, two. go. ಟಿಕ್ ಟಿಕ್ 3, The tablet, ಟಿಕ್ ಟಿಕ್ 4, tonic. 5, 6, What the doctor says, 7. I'm not getting, okay, I'm done. It's sugar ಇಲ್ಲ. Ma'am, that was a really a funny and good, better, best time spending with you, and hope you enjoy the event and the dance performances. Yeah, thanks for inviting and the great time with you. Thank you so much, ma'am. Hi Nidhi ma'am. Hello, Deepa ma'am. How are you feeling? I'm so excited. Yes, I can see your excitement. First of all, congratulations. ಅವರಿಗೆ ಈಗ ತಾನೇ ಪ್ರಮೋಷನ್ ಆಗಿದೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ. Thank you, ma'am. ಎಸ್, ಅಕೌಂಟ್ಸ್ ಡಿಪಾರ್ಟ್ಮೆಂಟು, ಸ್ಕೂಲ್ ಡೇ, ಟೆನ್ಷನ್ನು ನಿಧಿ ಮ್ಯಾಮ್ ಫೇಸಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಅವ್ರನ್ನ ಫನ್ ಮೂಡಲ್ಲಿ ಕರ್ಕೊಂಡು ಹೋಗ್ತೀವಿ. ಮ್ಯಾಮಿಗೆ ಕೋಪ ಬಂದರೆ ಹೆಂಗೆ ರಿಯಾಕ್ಟ್ ಆಗ್ತಾರೆ? ಆಕ್ಚುಲಿ ತುಂಬಾ ಕಾಮ್ ಆಗಿರ್ತಾರೆ ಅವರಂತೂ. ಏನಾದ್ರೆ ಗೊತ್ತಿಲ್ಲ ಅಂದ್ರೆ ಹಿಂಗೆಲ್ಲ ನಿಧಿ, ಹಾಗೆ ಮಾಡು ನಿಧಿ ಅಂತ ಪ್ರತಿಯೊಂದು ಹೇಳ್ಕೊಡ್ತಾರೆ. ದಟ್ಸ್ ಸ್ವೀಟ್. ಸೊ ಇನ್ನು ಯಾವಾಗಲೂ ಹೇಳೋದೇನು ಅಂದ್ರೆ ಸಭ್ಯತೆಯಿಂದ ಇರೋ ನಿಧಿ ಯಾವಾಗ್ಲೂ ಅಂತ ಹೇಳ್ತಾರೆ. ಸಭ್ಯತೆಯಿಂದ ಇರುವಂತ. ಓಕೆ, ಮ್ಯಾಮ್ ಹೇಳೋದು ಅದೇ ವರ್ಡು. ಟೀಚಿಂಗ್ ಆಗಲಿ, ನಾನ್ ಟೀಚಿಂಗ್ ಆಗಲಿ, ಅಕೌಂಟ್ಸ್ ಆಗಲಿ, ಇನ್ನೊಂದಾಗಲಿ, ಎಲ್ಲರೂ ಯಾವಾಗಲೂ ಸಭ್ಯತೆಯಿಂದ ಇರಬೇಕು ಅಂತ. ಹೌದಲ್ವಾ? ಎಸ್. ನಿಧಿ, ನೀವು ಸೂಪರ್ ಡಾನ್ಸರು, ಸಿಂಗರು ಅಂತ ಎಲ್ಲನೂ ಗೊತ್ತು. ಸೊ ಕ್ಯಾನ್ ಐ ಹ್ಯಾವ್ ಅ ಬ್ಯೂಟಿಫುಲ್ ಮ್ಯೂಸಿಕ್ ಫ್ರಮ್ ಯೋರ್ ಸೈಡ್? ಎಸ್. ಹೃದಯ ಪೂರ್ಣಾವರಿಸಿರುವ ಒಲವು ನಿನ್ನದೇ, ನೀನೇ ನನ್ನ ಜೊತೆಗಿರಬೇಕು ಎಂದು ಬಯಸಿದೆ. ನಿಧಿ ಮಹೇಳು ನೀನು ಇರೋ ಕಡೆ ನಾ ಬರುವೆ, ಭಯವಾಗಿದೆ ನಿನ್ನಿಂದಲೇ. ದ್ಯಾಟ್ಸ್ ರಿಯಲಿ ಗ್ರೇಟ್. ದ್ಯಾಟ್ಸ್ ರಿಯಲಿ ಗ್ರೇಟ್ ನಿಧಿಮಾ. ಸೊ ನಿಮ್ಮ ಈ ಒಂದು ಯಾರಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಹತ್ರ ಬೇಗ ಬರಲಿ, ನಿಮ್ಮ ಎಲ್ಲ ವಿಶಸ್ ಕಂಪ್ಲೀಟ್ ಆಗಲಿ ಅಂತ ಬ್ಲೆಸ್ ಮಾಡ್ತಾ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್ ಆನ್ ದ ರೆಡ್ ಕಾರ್ಪೆಟ್ ಶೋ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹ್ಯಾವ್ ಫನ್ ಆ್ಯಂಡ್ ಎಂಜಾಯ್ ದ ಡಾನ್ಸ್. ಈ ಕನ್ನಡದ ಅಕ್ಷರಮಾಲೆ ಅಂತ ಕನ್ನಡ ಅಕ್ಷರಗಳು, ಕಾಗುಣಿತ, ವ್ಯಂಜನಾಕ್ಷರ, ಒತ್ತಕ್ಷರ ಅಂತ ಹೇಳ್ತಾ ಸದಾಕಾಲ ಮಕ್ಕಳನ್ನ ಆಕ್ಟಿವ್ ಆಗಿ ಇಡುವಂತಹ ಕನ್ನಡದ ಕುವರಿ ನಮ್ಮ ಕನ್ನಡ ಟೀಚರ್ ಹೇಮಾ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ವೆಲ್ಕಮ್ ಟು ದ ಈವೆಂಟ್. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ನಮ್ಮ ಶಾಲೆ ಈ ಸರಿ 16ನೇ ವರ್ಷದ ಆ್ಯನ್ಯುವಲ್ ಡೇ ಮಾಡ್ತಾ ಇದ್ದೀವಿ, ಎಷ್ಟು ಖುಷಿಯಾಗಿದೆ? ಮ್ಯಾಮ್, ನಮಗಂತೂ ತುಂಬ ಖುಷಿಯಾಗಿದೆ. 16ನೇ ವರ್ಷದ ಈ ಒಂದು ಕಾರ್ಯಕ್ರಮ ತುಂಬ ಖುಷಿ ಆಗ್ತಾ ಇದೆ. ನಾನು 3 ಇಯರ್ಸಿಂದ ನೋಡ್ತಾ ಇದ್ದೀನಿ. ಸೊ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ಹೊಸತನ ಅಂತಕ್ಕಂಥದ್ದು ತುಂಬಾ ಇರುತ್ತೆ. ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಎಕ್ಸ್ಟ್ರಾನೇ ವಿಚಾರಗಳಾಗಿರ್ಬೋದು, ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಹೊಸ ಕ್ರಿಯೇಟಿವಿಟಿಯಾಗೇ ಇರುತ್ತೆ ನಮ್ಮ ಶಾಲೆಯಲ್ಲಿ. ನ್ಯೂ ಅಂದ್ರೇ ಹೊಸತನ. ಸೊ ಹಾಗಾಗಿ ಹೊಸತನ ಅಂತಕ್ಕಂಥದ್ದು ನಮ್ಮ ಶಾಲೆಯಲ್ಲಿ ತುಂಬಾ ಇರ್ತಾ ಇರುತ್ತೆ. ಈ ವರ್ಷ ಇದ್ದಿದ್ದು ನೆಕ್ಸ್ಟ್ ವರ್ಷ ಶಾಲೆ ಇನ್ನೂ ಒಂದು ಹೊಸತನ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ನ್ಯೂ ಹಾರ್ಡ್ವಿಕ್ನಲ್ಲಿ ನೂತನ ಐಶ್ವರ್ಯ ಎಂಬ ಶಿಕ್ಷಣ ಅಂತಕ್ಕಂಥದ್ರ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಸಹ ತುಂಬ ಅದ್ಭುತವಾಗಿರುತ್ತೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮನೂ ಸಹ ತುಂಬ ಅದ್ಭುತವಾಗಿರುತ್ತೆ. ನೋಡೋದಕ್ಕೆ ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅನಿಸುತ್ತೆ. ನನಗೂ ಸಹ ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಲಾಸ್ಟ್ ಇಯರು ಮದರ್ ಸೆಂಟಿಮೆಂಟ್ನ ಇಟ್ಕೊಂಡು ಬಂದಿರೋ ಆಡಿಯನ್ಸ್ ಎಲ್ಲರೂ ಅಳೋ ಥರ ಮಾಡಿದ್ರಿ. ಈ ಇಯರ್ ಯಾವ ಥೀಮ್ ಇಟ್ಕೊಂಡು ಡ್ಯಾನ್ಸ್ ಮಾಡಿಸ್ತಾ ಇದ್ದೀರಾ? ಈ ಇಯರಲ್ಲಿ ಕೊಟ್ಟಿರುವಂಥದ್ದು ನೇಚರ್ ಥೀಮ್ ಕೊಟ್ಟಿದ್ದಾರೆ ಮ್ಯಾಮ್. ನೇಚರ್ ಮೀನ್ಸ್ ಪ್ರಕೃತಿ. ಪ್ರಕೃತಿ ಯಾರಿಗೆ ತಾನೇ ಇಷ್ಟ ಆಗಲ್ಲ? ತುಂಬ ಸೌಂದರ್ಯವಾಗಿರುವಂತಹದ್ದು ಪ್ರಕೃತಿ. ಸೊ ಈ ಪ್ರಕೃತಿ ಹೇಗಿದೆ, ಆ ಒಂದು ಪ್ರಕೃತಿಯನ್ನು ಈ ಗಿಡ ಮರಗಳಾಗಿರ್ಬೋದು, ಈ ಥರದನ್ನೆಲ್ಲ ಮನುಷ್ಯ ಏನಾದರೂ ನಾಶ ಮಾಡಿದ್ರೆ ಎಷ್ಟೆಲ್ಲ ತೊಂದರೆ ಆಗುತ್ತಲ್ವ. ಸೊ ಅದೇನು ತೊಂದರೆ ಆಗುತ್ತೆ ಅನ್ನೋದನ್ನ ನಮ್ಮ ಮಕ್ಕಳು ಒಂದು ಹಾಡಿನ ಮೂಲಕ, ಡ್ಯಾನ್ಸ್ನ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ದಟ್ಸ್ ಅ ಗ್ರೇಟ್ ಮ್ಯಾಮ್. ಸೊ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಸಹ ಕೊಡ್ತಾ ಇದ್ದೀರಾ? ಎಸ್. ಮರ ಗಿಡ ಬೆಳೆಸಿ ಅಂತ ಹೇಳಿ ಕ್ಲಾಸ್ 4 ಮಕ್ಕಳು ನಮಗೆ ಒಂದು ಮೆಸೇಜ್ನ ಕೊಡಕ್ಕೆ ಬಂದರೆ, ಹೇಮಾ ಮ್ಯಾಮ್ ಹೇಳ್ತಾ ಇರೋ ಥರ ಹೊಸ ವಿನೂತನಗಳನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಅವರು ಯಾವಾಗಲೂ ಸಿದ್ಧವಾಗಿರ್ತಾರೆ. ಹೌದಾ? ಹೇಮಾ ಮ್ಯಾಮ್, ನೀವು ಕನ್ನಡ ಟೀಚರ್ ಅಂತ ಗೊತ್ತು. ಕನ್ನಡ ಟಂಗ್ ಟ್ವಿಸ್ಟರ್ ಹೇಳಿದೆ, ನಿಮ್ಮನ್ನು ಹೇಗೆ ಕಳಿಸೋದಕ್ಕೆ ಸಾಧ್ಯ? ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಾ ಇತ್ತಂತೆ. ನೋಡೋಣ ಎಷ್ಟು ಸರಿ ಇದನ್ನು ಫಾಸ್ಟಾಗಿ ಹೇಳಕ್ಕೆ ಸಾಧ್ಯ ಅಂತ.
ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೈತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕರಿ ಮುರಿ ಮೈತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೈತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೈತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕರಿ ಮುರಿ ಮೈತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಾ ಇತ್ತು. ವಾವ್, ದ್ಯಾಟ್ ವಾಸ್ ಅ ಗ್ರೇಟ್ ಟ್ರೈ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರಿ. ಈ ಥರ ಟಂಗ್ ಟ್ವಿಸ್ಟರು ಅವ್ರು ಇವತ್ತು ಸೆಲೆಬ್ರೇಷನ್ ಮೂಡಲ್ಲಿ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಿಮ್ಮ ಸೆಲೆಬ್ರೇಷನ್ಗೆ ನಾವಂತೂ ಅಡ್ಡಿ ಮಾಡಲ್ಲ. ಪ್ಲೀಸ್ ಜಾಯ್ನ್ ಯೋರ್ ಕಿಡ್ಸ್, ಎಂಜಾಯ್ ದ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್. ಹಲೋ ಮಹೇಶ್ ಸರ್, ನೋಡಿದ್ರೆ ಸ್ಟ್ರೈನ್ ಆಗಿದ್ದಾರ ತರ ಕಾಣಿಸ್ತಾ ಇದೆ. ನಿಜವಾಗ್ಲೂ ಸ್ಟ್ರೈನ್ ಆಗಿದ್ಯಾ? ಹೇಗೆ ಟಾಲರೇಟ್ ಮಾಡ್ತಾ ಇದ್ದೀರಾ ಸರ್? ನಮ್ಮೆಲ್ಲ ಪ್ರೆಷರ್ ಸ್ಟ್ರೆಸ್ ಎಲ್ಲ ನಿಮ್ಮ ಮೇಲೆ ಹಾಕ್ತಾ ಇದೀವಿ. ಸುಮಾರು ಡೇಟ್ಸ್ ಅಂತ ಹೇಳಕ್ಕಾಗಲ್ಲ. ಸ್ಕೂಲ್ ನಮ್ಮ ಸ್ಕೂಲ್ ಅಂತ ಅನ್ಕೊಂಡು ಪ್ರತಿ ವರ್ಷ 3 years ಇಂದ ಮಾಡ್ತಾ ಇದ್ದೀನಿ. ಹಾಗೆ ಎಷ್ಟು ವರ್ಷ ನಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ವರ್ಷ ಕಂಟಿನ್ಯೂ ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೂ ಇರಲಿ. ನಮ್ಮ ಟಾರ್ಚರ್ನ ತಡ್ಕೊಳ್ಳುವಂಥ ಶಕ್ತಿ ಆ ದೇವರು ನಿಮಗೆ ಕೊಡ್ತಾ ಇರಲಿ. ನಿಮ್ಮ ಸಪೋರ್ಟು, ಪೂರ್ಣ ಮ್ಯಾಮ್ ಸಪೋರ್ಟು, KK ಸರ್ ಸಪೋರ್ಟು, ಸಪೋರ್ಟ್ ಜೊತೆಗೆ ನಿಮ್ಮ ತಾಳ್ಮೆ ಕೂಡ ಇದೇ ರೀತಿ ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ತಾ ಖಂಡಿತ ಮೇಡಮ್, ಖಂಡಿತ. ಸರ್, ಪ್ರತಿ ವರ್ಷ ಅಷ್ಟೇ, ಪ್ರತಿ ಮಂತ್ ಅಷ್ಟೇ, ಪ್ರತಿ ವೀಕ್ ಅಷ್ಟೇ ಹೊಸ ಇನೋವೇಷನ್ಸ್ ಅಂತೂ ನಮ್ಮಲ್ಲಿ ಇದ್ದೇ ಇರುತ್ತೆ. ಪ್ರತಿ ಸರಿ ಫೋನ್ ಮಾಡ್ತೀವಿ, ಮಹೇಶ್ ಸರ್ ಇಷ್ಟು ಗಂಟೆ ಇಷ್ಟು ದಿನ ಪಕ್ಕಾ ಟೈಮಿಂಗ್ಸ್ ಅಂತ ಹಾಜರಾಗ್ತೀರಾ. ಇದ್ರ ಬಗ್ಗೆ ಏನಾದರೂ ಒಂದೆರಡು ಮಾತು? ಮೇಡಮ್, ಟೈಮಿಂಗ್ಸ್ ಅಂತ ಇದಲ್ಲ, ಒಂದು ಕಮಿಟ್ಮೆಂಟ್, ಒಂದು ಜವಾಬ್ದಾರಿ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದನ್ನು ಬಿಡಬಾರ್ದು, ಮತ್ತು ಅದನ್ನು ಉಳಿಸ್ಕೊಂಡು ಹೋಗಬೇಕು. ಮೇಡಮ್ ಇಟ್ಟಿರೋ ನಂಬಿಕೆನ ಕಳ್ಕೊಬಾರ್ದು, ಅದಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾರೆ. ಓಕೆ, NHS ಟೀಮ್ ಜೊತೆಗೆ ನೀವು ಯಾವ ರೀತಿ ಅಸೋಸಿಯೇಟ್ ಆಗಿದ್ದೀರಾ ಸರ್? ಈ 3 ವರ್ಷದ ಜರ್ನಿ ನಿಮಗೆ ಎಷ್ಟು? 3 ವರ್ಷದ ಜರ್ನಿ ಕನೆಕ್ಷನ್ ಮತ್ತು ತುಂಬ ಮೆಮೊರೀಸ್ ಇದೆ. ಕೆಲವೊಂದು ತುಂಬ ಆತ್ಮೀಯರಾಗಿದ್ದಾರೆ ಎಷ್ಟೋ ಜನ, ಎಷ್ಟೋ ಟೀಚರ್ಸ್ಗಳು, ಕೆಲವೊಂದು ಮಕ್ಕಳುಗಳು ಕ್ಯಾಂಪಸ್ ಒಳಗಡೆ ಬಂದರೆ ನಮಸ್ಕಾರ ಸರ್ ಅಂತ, ಅದು ತುಂಬ ಖುಷಿ ಆಗುತ್ತೆ. ಮತ್ತು ಅಷ್ಟೇ ಮೇಡಮ್, ತುಂಬ ಖುಷಿ ಇದೆ ಮೇಡಮ್ ನಿಮ್ಮೊಟ್ಟಿಗೆ ಕೆಲಸ ಮಾಡೋಕ್ಕೆ. ಸುಮಾರು ಸ್ಕೂಲ್ಗಳಿಗೆ ಹೋಗಿರ್ತೀರಾ, ಕಾರ್ಯಕ್ರಮಗಳಿಗೆಲ್ಲ. ನಮ್ಮ ಸ್ಕೂಲ್ ಬಂದು ಕಂಪೇರ್ ಮಾಡೋಕ್ಕಾಗಲ್ಲ ಮೇಡಮ್. ಅದೇ ಕಂಪ್ಯಾರಿಟಿವ್ಲಿ ನಮ್ಮ ಸ್ಕೂಲ್ ಯಾಕೆ ವಿಭಿನ್ನ ಅಂತ ಅನ್ಸುತ್ತೆ? ವಿಭಿನ್ನ ಅಂತಂದರೆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಮೇಡಮ್. ಫ್ಯಾಮಿಲಿ ಅಟ್ಮಾಸ್ಫಿಯರು ಮತ್ತು ರೆಸ್ಪೆಕ್ಟ್ ಕೊಡುವಂಥದ್ದು, ನಮ್ಮ ಕೆಲಸನ ಮೆಚ್ಚೋ ಅಂಥದ್ದು, ಮತ್ತೆ ನಮಗೆ ಪದೇ ಪದೇ ಕೆಲಸ ಕೊಡುವಂಥದ್ದು, ಅದೊಂದು ಖುಷಿ ವಿಚಾರ ಮೇಡಮ್. ಅದು ಥ್ಯಾಂಕ್ ಯು ಸೋ ಮಚ್ ಸರ್. ಹೋಪ್ ನಿಮ್ಮಿಂದ ನಮ್ಮ ಕಾರ್ಯಕ್ರಮ ತುಂಬ ಬ್ಯೂಟಿಫುಲ್ ಆಗಿ ಔಟ್ಸೈಡ್ ಪ್ರೊಜೆಕ್ಟ್ ಆಗುತ್ತೆ. ನಮ್ಮ ಮನಸ್ಸಿಗಂತೂ 1 ವರ್ಷಗಳ ಕಾಲ ಮೆಮೊರಿನ ಕೊಡುತ್ತೆ. ಬಿಕಾಸ್ ನೆಕ್ಸ್ಟ್ ಇಯರ್ ನ್ಯೂ ಆಲ್ಬಮ್, ನ್ಯೂ ಫೋಟೋಗ್ರಫಿ, ನ್ಯೂ ಐಡಿಯಾಸ್. ಸರ್, ಪ್ರತಿ ಸರಿ ಈ ಥರ ನೀವೇ ಆ್ಯಕ್ಚುಲಿ ಓವರ್ ಆಲ್ ವೀಡಿಯೋಸ್ ಆಗಲಿ ಫೋಟೋಗ್ರಫಿ ಮಾಡ್ತಾ ಇದ್ದೀರಾ. ಇದು 16th ಇಯರ್ ಲೆಗೇಸಿ, ಫೀಲಿಂಗ್ ಸಮ್ ಮೋರ್ ಇಂಪಾರ್ಟೆಂಟ್. ಸೊ ಈ ಸರಿ ಏನೆಲ್ಲ ಇಂಪಾರ್ಟೆಂಟ್, ಏನೋ ಸ್ಪೆಷಲ್ ಆಗಿ ನೀವು ಕವರೇಜ್ ಮಾಡಬೇಕು ಅಂತ ಐಡಿಯಾ ಹಾಕೊಂಡಿದ್ದೀರಾ? ನಿಮ್ಮ ವರ್ಕ್ ಅಲಾಟ್ಮೆಂಟ್ಸ್ ಯಾವ ಥರ ಇದೆ? ಈ ಸಲ ರೆಡ್ ಕಾರ್ಪೆಟ್ ಒಂದು ಕಾನ್ಸೆಪ್ಟ್, ಅದು ಮೇಡಮ್ ಹೇಳ್ಕೊಟ್ಟಿದ್ದು, ರೆಡ್ ಕಾರ್ಪೆಟ್ ಒಂದು ಮಾಡಬೇಕು ಅಂತ. ಅದೊಂದು. ನೆಕ್ಸ್ಟು ಲೈವ್ಗೆ ಪ್ರಿಪೇರ್ ಆಗಿದ್ದೀವಿ ಮೇಡಮ್. ಇವೆಂಟ್ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ಕಂಟಿನ್ಯೂಸ್ ಲೈವ್ ಇರುತ್ತೆ ಯೂಟ್ಯೂಬಲ್ಲಿ. ನ್ಯೂ ಅಡ್ವಿಕ್ ಇಂಡಿಯನ್ ಸ್ಕೂಲ್ ಚಾನಲಲ್ಲಿ ಕಂಟಿನ್ಯೂ ಲೈವ್ ಇರುತ್ತೆ ಮೇಡಮ್. ಇವೆಂಟ್ ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಲೈವ್ ಇರುತ್ತೆ. ಮತ್ತು ಪೇರೆಂಟ್ಸು ಯಾರು ಕೆಲವೊಬ್ಬರು ಬರೋಕ್ಕಾಗಿರಲ್ಲ, ಅವರು ಮನೇಲಿ ಕೂತು ನೋಡ್ಬೋದು. ಆ ಥರ ಮನೇಲಿ ವಯಸ್ಸಾದವರು ಇರ್ತಾರೆ, ಅವರು ಮನೇಲೆ ಕೂತ್ಕೊಂಡು ನೋಡ್ಬೋದು. ಆ ಥರ ಒಂದು ರೆಡಿ ಮಾಡಿದ್ದೀವಿ ಮೇಡಮ್, ಪ್ರಿಪೇರ್ ಆಗಿದ್ದೀವಿ. ಓಕೆ, ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿದ್ದೀರಾ? ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಸರ್ ಆ್ಯಂಡ್ ಯೋರ್ ಟೀಮ್, ಟು ಎವ್ರಿ ಒನ್. ನಮಗೆ ಇಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊತೀರಾ. ಹಾಗೆ ನನ್ನ ವಿಡಿಯೋಗ್ರಾಫರ್ ಒಬ್ಬ ಪ್ರತಿ ಸಲ ಫೋನ್ ಮಾಡಿದಾಗ್ಲೂ ಏನು ಮಾತಾಡ್ದಲೇ ಸರಿ ಅಣ್ಣ ಬರ್ತೀನಿ ಅಂತ ಬಂದು ಕೆಲಸ ಮಾಡಿಕೊಡ್ತಾನೆ. ವೀರಭದ್ರ ಅಂತ ನನ್ನ ವಿಡಿಯೋಗ್ರಾಫರು. ವೀರಭದ್ರ, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಸರ್. ಸರ್, ಯಾವಾಗ ಫೋನ್ ಮಾಡಿದ್ರು ಪಾಪ ಬಂದು ಕೆಲಸ ಮಾಡಿಕೊಡ್ತಾನೆ ಮೇಡಮ್. ತುಂಬ ಧನ್ಯವಾದಗಳು. ನೀವು ಹಾಗೂ ನಿಮ್ಮ ಟೀಮ್ಗೆ ನಾವು ಸಂಯಮದಿಂದ ನಮ್ಮ ಎಲ್ಲ ಪ್ರೆಷರ್ಗಳನ್ನ ತಡ್ಕೊಂಡು ಸದಾ ಚಿರಋಣಿಯಾಗಿರ್ತೀವಿ. ದೊಡ್ಡ ನಮಸ್ಕಾರ. ಹೆಸರಿಗೆ ತಕ್ಕ ಹಾಗೆ ಪೂರ್ಣ, ಎಲ್ಲದರಲ್ಲೂ ಯಾವಾಗಲೂ ಪರಿಪೂರ್ಣತೆ ಇರಬೇಕು. ಬಾಸಿಸಮ್ ಥರ ಐ ವಾಂಟೆಡ್ ದಿಸ್ ಟು ಬಿ ಡನ್ ಅನ್ನೋದಕ್ಕೂ ಸರಿ, ಹ್ಯಾಂಡ್ ಶೇಕ್ ಮಾಡಿ ಕಮಾನ್ ವಿ ಆರ್ ಅ ಟೀಮ್ ಅಂತ ಹೇಳಿ ಸ್ಪಿರಿಟ್ನ ತುಂಬೋದಕ್ಕೂ ಸರಿ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ಎನಿ ಕನ್ಫ್ಯೂಷನ್ಸ್? ನಾಟ್ ಎಟ್ ಆಲ್. ಯಾವಾಗಲೂ ನಿಮ್ಮ ಜೊತೆ ನಾನು ಇರ್ತೀನಿ, ನನ್ನ ಜೊತೆ ನೀವಿರಿ ಅಂತ ಟೀಚರ್ಸ್ನ ಹುರಿದುಂಬಿಸೋ ಹಿಯರ್ ವಿ ಹ್ಯಾವ್ ಅ ಲವ್ಲಿ ಸೆಕ್ರೆಟರಿ ಮಿಸ್ ಪೂರ್ಣ ಮ್ಯಾಮ್. Welcome to the show, ma'am. Welcome to Red Carpet. Thank you so much, ma'am. You're doing a great job. I'm totally impressed with your anchoring. ನಿಮ್ಮನ್ನು ಬಿಟ್ಟು ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇರಲಿಲ್ಲ ಅಂತ ಅನ್ಕೊಳ್ತೀನಿ. It's all from your side only, ma'am. This energy, it's from your side. Yes, my support is always with everyone. Thank you so much. Yes. Ma'am, according to you, what is legacy? Legacy for me, it's an impact that leaves behind
our values, traditions, and memories that inspire our future generation. And it's something celebrating, meaningful, that stands forever. According to me, legacy is so. Yes. Ma'am, 16th year of journey. How much you are excited? ನನ್ನ ಎಕ್ಸೈಟ್ಮೆಂಟ್ಗೆ ಮಿತಿನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗಿಂತ ಜಾಸ್ತಿ ಎಕ್ಸೈಟ್ ನಾನೇ ಆಗಿದ್ದೀನಿ ಅನ್ಸುತ್ತೆ. ಐ ಆಮ್ ಮೋರ್ ಎಕ್ಸೈಟೆಡ್. We are seeing that on your face, ma'am. ಓ ಇಸ್ ಇಟ್? ಥ್ಯಾಂಕ್ ಯು. ಮ್ಯಾಮ್, ಆ ಫಂಕ್ಷನು, ಈ ಫಂಕ್ಷನು, ಆ ಇವೆಂಟು, ಗೆಸ್ಟ್ ಬರ್ತಾರೆ. ವಿ ಹ್ಯಾವ್ ಲೈಕ್ bunch of things to do. How was your how is your team cooperating with you? How things are going in the campus? My team is always strong and they are perfect in whatever they do. ನಾನು ಏನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಕೂಡ ದೇ ಆರ್ ಆಲ್ವೇಸ್ ರೆಡಿ. ಎಸ್ ಮ್ಯಾಮ್, ವಿ ವಿಲ್ ಡೂ ಇಟ್ ಆ್ಯಂಡ್ ದೇ ಮೇಕ್ ಶೋರ್ ದ್ಯಾಟ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಆ್ಯಂಡ್ ದೇ ವಿಲ್ ಡೂ ಇಟ್. ಐ ಆಮ್ ರಿಯಲಿ ಪ್ರೌಡ್ ಟು ಹ್ಯಾವ್ ಸಚ್ ಟೀಮ್ ಅಲಾಂಗ್ ವಿತ್ ಮೀ. ಎಸ್ ಮ್ಯಾಮ್, ಒಂದು ಪರ್ಸನಲ್ ಕ್ವೆಶ್ಚನ್. ಹೌ ಡು ಯು ಬಸ್ಟ್ ಔಟ್? ಬಸ್ಟ್ ಔಟ್ ಆ್ಯಕ್ಚುಲಿ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ನಂಗೆ ತುಂಬ ಪೇಷನ್ಸ್ ಇದೆ. ಆ ಪೇಷನ್ಸ್ ಲೆವೆಲ್ ಯಾವಾಗ ಕಡಿಮೆ ಆಗುತ್ತಾ ಆ ಟೈಮಲ್ಲಿ ಮಾತ್ರ ಬಸ್ಟ್ ಔಟ್ ಆಗ್ತೀನಿ. ಸೊ ದಟ್ ಇಸ್ ಅ ವೇ ಯು ಆರ್ ಗೋಯಿಂಗ್. ಆದರೆ ಐ ವಿಲ್ ಜಸ್ಟ್ ಸಿಟ್ ಇನ್ ಮೈ ಪ್ಲೇಸ್, ಐ ಆಮ್ ಮೈ ಸೆಲ್ಫ್ ಕಾಮ್ ಡೌನ್, ನಾನೇ ಕೂಲ್ ಆಗ್ತೀನಿ ಆ್ಯಂಡ್ ಅಗೈನ್ ಐ ವಿಲ್ ಕಮ್ ಬ್ಯಾಕ್ ವಿತ್ ದ ಸೇಮ್ ಸ್ಪಿರಿಟ್. That's really true, ma'am. So this is how you are going to put your anger out. Yes. That's really good. Sometimes I show it on my team members. ಆಮೇಲೆ ಗೊತ್ತಲ್ಲ, ಏನೋ ಒಂದು ಪ್ರೋಗ್ರಾಮ್ ಮಾಡಬೇಕಂದ್ರೆ ಎಷ್ಟೆಲ್ಲ ಕಾಂಪ್ಲಿಕೇಶನ್ಸ್, ಚಾಲೆಂಜಸ್ ಇರುತ್ತೆ. ಕೆಲವೊಂದು ಸಲ ಟೀಮ್ ಮೆಂಬರ್ಸ್ ಮೇಲೆ ತೋರಿಸ್ಬೇಕಾಗತ್ತೆ. ಬಟ್ ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಅವರು ಕೂಡ ಕೈ ಜೋಡಿಸ್ತಾರೆ. You are proud of having such a team, ma'am? Yes, I am really proud, no doubt about it. Ma'am, according to you, what is unique in NHIS, ma'am? NHIS itself is a unique. Yes, that's the answer we are expecting. Yes, we are always unique. Yes. Proud to be? Hardwickian. Yes, we are proud of being an Hardwickian always. Ma'am, ಡ್ಯಾನ್ಸ್ ಆಡ್ತೀರಾ ಅಂತ ಗೊತ್ತು, ಡ್ಯಾನ್ಸ್ ಇಷ್ಟ ಅಂತನೂ ಗೊತ್ತು. ಡ್ಯಾನ್ಸ್ ಇಷ್ಟ, ಬಟ್ ಮಾಡೋದಕ್ಕೆ ಕಷ್ಟ. ಎಕ್ಸಾಕ್ಟ್ಲಿ, ಐ ಅಗ್ರಿ ವಿತ್ ದಟ್. ಎಸ್, ಡ್ಯಾನ್ಸ್ ಇಷ್ಟ, ಮಾಡೋದಕ್ಕೆ ಕಷ್ಟ. ಬಟ್ ಐ ಹ್ಯಾವ್ ಲೈಕ್ ಗಾಟ್ ಅ ನ್ಯೂಸ್. ಮ್ಯಾಮ್ ಬರ್ತಾರೆ, ಮೈನ್ಯೂಟ್ ಥಿಂಗ್ಸ್ನ ಮಾನಿಟರ್ ಮಾಡ್ತಾರೆ. ಶಿ ಸ್ಟ್ಯಾಂಡ್ಸ್ ಬಿಹೈಂಡ್ ಅಸ್. ಐ ಹ್ಯಾವ್ ಲಿಸನ್ ಮಚ್ ಅಬೌಟ್ ಯು, ಮ್ಯಾಮ್. Can I just know what is the secret behind your work? Always active, always involved in everything. ಇದಕ್ಕೆಲ್ಲ ಕ್ರೆಡಿಟ್ಸ್ ಮೈ ಫಾದರ್. ಅವರಲ್ಲಿ ಅವರ ಕೆಲಸದ ಸ್ಟೈಲ್ ನಾನು ನೋಡಿದ್ದೀನಿ. ಅವರು ಕೂಡ ಎಲ್ಲೂ ಮೈನ್ಯೂಟ್ ಏನೂ ಕರೆಕ್ಷನ್ಸ್ ಆಗಬಾರ್ದು ಅಂತ ಅವರೇ ಖುದ್ದಾಗಿ ಎಲ್ಲನೂ ನೋಡಿಕೊಂಡು ಪರ್ಫೆಕ್ಟ್ ಮಾಡ್ತಾ ಇರ್ತಾರೆ. ಮೇ ಬಿ ಅವರ ದಾರಿಯಲ್ಲಿ ನಾನು ಕೂಡ ಸಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಳ್ಳೆ ಟೀಮ್ ನನ್ನ ಜೊತೆ ಇದೆ. ಅವ್ರ ಕೋಆಪರೇಷನಿಂದ ಇವೆಲ್ಲವೂ ಸಾಧ್ಯ ಆಗ್ತಾ ಇದೆ. Congratulations for being a good daughter of a proud father, ma'am. Thank you, ma'am. It's my privilege to have such father. That's true, ma'am. And he is a father to you, and he is like a backbone to our institution. He guides us. Sometimes it happens as a family, he scolds us, but he is a father to everyone who are working at NHIS. It's nice to hear. It's really great to hear such words from team members. Ma'am, let me have some tricky question out of this legacy, Hardwick, everything on the red carpet. Already in tricky mode. You want me to make me still more tricky? Yes, go ahead. I'm a name. You just identify what I'm saying. Yeah. What number is this? 7. Me. Okay. 7 plus me is? What is a name? Is that a name or? Yes, it's a name. It's a name of a person? That you have to identify it. Without giving the clues, I cannot. See, I have told you, it's 7 plus me. It's a name. Identify it. Something? Something you are near? 7 plus me. She is an actor. 7 plus me. Yes. You are film heroine. Oh, I guessed it. Maybe Saptami? Wow, ma'am, you are almost right. Thank you. ಸೆಕ್ರೆಟರಿ ಮ್ಯಾಮ್ ಇಂದ ಇದು ಟೀಚರ್ಸು ಆಯಿತು, ಸ್ಟೂಡೆಂಟ್ಸು ಆಯಿತು, ಎಲ್ಲ ರಾಕಿಂಗ್ ಆನ್ಸರ್ಸ್ನ ಕೇಳಾಯ್ತಲ್ವಾ? ಮತ್ತೆ ಡೌಟೇ ಬೇಡ. ವಿ ಆರ್ ಪ್ರೂವಿಂಗ್ ದ ಹಾರ್ಡ್ವಿಕಿಯನ್ಸ್ ಆರ್ ಬೆಸ್ಟ್ ಔಟ್ ಆಫ್ ಬೆಸ್ಟ್. Yes, I agree with that. Ma'am, thank you for your cooperation. Thank you for having you on the red carpet. All the very best to you also, ma'am, and the best wishes. One question for Deepa, ma'am. Yes. Whatever the questions that you are asking with all the team members, Okay. is that your own questions or did you copy from the Google? Some are own, and the whole state or whole country and everyone has a copy, ma'am. So even we do it. Ma'am, we'll go on the stage and see what like further events to be continued.
ಸೋತೆ ಹೋದೆ